ಶ್ರುತಿಸ್ಮೃತಿಪುರಾಣಾನ ನೀವು ನೋಡಿದ್ರಿ, ಬಹಳ ಮುಖ್ಯವಾದ ಅಂಶವಾದ್ದರಿಂದ ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಏನಪ್ಪ ಅಂದರೆ, ಇದು ಬಹಳ ದೊಡ್ಡ ಪ್ರಶ್ನೆ ಅಂದರೆ ಮೂಲ ಕಾರಣ ಬ್ರಹ್ಮ. ಈ ಬ್ರಹ್ಮದಲ್ಲಿ ಯಾವ ವ್ಯವಹಾರವೂ ಇಲ್ಲ, ಅವಯವಗಳಿಲ್ಲ. ಹೇಗಿದೆ, ಯಾವ ರೀತಿ ಸುಷುಪ್ತಿಯಲ್ಲಿ ಇದೆಯೋ ಹಾಗಿದೆ. ಆಗ ದೊಡ್ಡ ಪ್ರಶ್ನೆ, ಇದು ಹೇಗಾದರೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಈ ಜಗತ್ತಿದೆಯಲ್ಲ, ಅವಯವ ವ್ಯವಹಾರ ಬೇಕಾದಷ್ಟಿದೆ, ಈ ಥರದ್ದು ಹೇಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಪ್ರಶ್ನೆ. ಇವಾಗ ಇಲ್ಲಿ ಏನೇನಿದೆ ಅಂದರೆ, ಇದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮವೇ ಅನನ್ಯತ್ವ ಒಪ್ಕೊಂಡಿದೆ. ಎರಡನೇದೇನು, ಅಲ್ಲಿ ವ್ಯವಹಾರವಿಲ್ಲ, ಇಲ್ಲಿ ವ್ಯವಹಾರವಿದೆ. ಹೌದಾ? ಹಾಗಿದ್ದರೆ ಇದು ಅಲ್ಲಿಂದ ಹೇಗೆ ಬಂತು ಪ್ರಶ್ನೆ. ಬಹಳ ದೊಡ್ಡದಾಗಿ ಕಾಣಿಸುತ್ತಿದ್ದು, ತುಂಬ ತುಂಬ ಚರ್ಚೆ ಮಾಡ್ತಾರೆ, ಆಕ್ರಮಣ ಮಾಡಿ ಮಾತಾಡ್ತಾರೆ ಕ್ರೋಧದಿಂದ. ಆದರೆ ಸಾಧಾರಣ ಜೀವನದಲ್ಲಿ ಕೂಡ ಇದೇ ಪ್ರಶ್ನೆ ಇದೆ. ಇದನ್ನು ಮುಂಚೆ ಚೆನ್ನಾಗಿ ಗಮನಿಸಿ. ಸಾಧಾರಣವಾಗಿ ಒಡವೆ ಚಿನ್ನ ತಗೊಂಡ್ರೆ ಅಲ್ಲೂ ಇದೇ ಪ್ರಶ್ನೆನೇ ಇದೆ. ಏನಿದೆ? ಓ, ಚಿನ್ನ ಇದೆ, ಇಲ್ಲಿ ಒಡವೆ ಚಿನ್ನಕ್ಕಿಂತ ಬೇರೆಯಲ್ಲ ಅನ್ನೋದಿದೆ. ಇವಾಗ ಪ್ರಶ್ನೆ ಏನು ಅಂದರೆ, ಈ ಒಡವೆ ಅನ್ನೋದು ಚಿನ್ನದಿಂದ ಹೇಗೆ ಬಂತು ಅಂತ. ನಮ್ಗೆ ಹೇಗೆ ಬಂತು ಅಂತ ಗೊತ್ತು, ಅಕ್ಸಾಲಿಗೆ ತಂದ. ಆದರೆ ಇಲ್ಲಿ ಹೇಗೆ ಬಂತು ಅನ್ನೋದು ಹೇಗೆ ಗೋಣ ನೋಡಿ. ಇಲ್ಲಿ ವ್ಯವಹಾರವಿಲ್ಲ, ವಿಕಾರ ಇಲ್ಲ, ಇಲ್ಲಿದೆ. ಇವಾಗ ಇದು ಬೇರೆ ಅಲ್ಲ. ಒಡವೆ ಅಂದರೆ ಚಿನ್ನವೇ ಚಿನ್ನವೇ ಚಿನ್ನವೇ, ಹೌದಾನೆ? ಇವಾಗ ಒಡವೆ ಚಿನ್ನವೇ ಅಂತ ಒಪ್ಕೊಂಡ ಮೇಲೆ ಈ ಒಡವೆ ಹೇಗೆ ಬಂತು ಅಂತ ಪ್ರಶ್ನೆ ಹೇಳುತ್ತಾ ನೋಡಿ ಇನ್ನೊಂದ್ಸಲ. ಇವಾಗ ಈ ಸರ ಇದೆ, ಸರ ಚಿನ್ನಕ್ಕಿಂತ ಬೇರೆಯಲ್ಲ. ಚಿನ್ನಕ್ಕಿಂತ ಬೇರೆಲ್ಲ ಚಿನ್ನನೇ ಆಯಿತು, ಅದು ಯಾವಾಗಲೂ ಇದ್ದೇ ಇದೆ. ಸೃಷ್ಟಿ ಪ್ರಶ್ನೆ ಎಲ್ಲಿದೆ? ಎಲ್ಲಿದೆ ಸೃಷ್ಟಿ ಪ್ರಶ್ನೆ? ಸೃಷ್ಟಿ ಪ್ರಶ್ನೆ ಬರೋದೇ ಇಲ್ವಲ್ಲ. ಓ ಬೇಡ ರೀ, ಚಿನ್ನ ಒಡವೆ ಏನು ಸರ ಇನ್ನೊಂದು ಸ್ವಲ್ಪ ಬೇರೆ ಇದಕ್ಕಿಂತ ಅದನ್ನ ಇಟ್ಕೊಳ್ಳೋಣ. ಯಾವುದಕ್ಕಿಂತ? ಚಿನ್ನಕ್ಕಿಂತ. ಚಿನ್ನಕ್ಕಿಂತ ಬೇರೆ ಅಂತ ಇಟ್ಕೊಂಡ್ರೆ ಅವಾಗ ಸೃಷ್ಟಿ ಹೇಳ್ಬೋದಾ? ಚಿನ್ನಕ್ಕಿಂತ ಬೇರೆ ಅಂತ ಇಟ್ಕೊಂಡ್ರೆ ಒಡವೆನೇ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ ನಿಮಗೆ? ಚಿನ್ನವೇ ಅಂತ ಇಟ್ಕೊಂಡ್ರೆ ಸೃಷ್ಟಿ ಪ್ರಶ್ನೆ ಹೇಳೋದೇ ಇಲ್ಲ. ಚಿನ್ನಕ್ಕಿಂತ ಬೇರೆ ಅಂತ ಇಟ್ಕೊಂಡ್ರೆ ಒಡವೆ ಇಲ್ಲವೇ ಇಲ್ಲ, ಆವಾಗಲೂ ಸೃಷ್ಟಿ ಪ್ರಶ್ನೆ ಹೇಳಲ್ಲ. ಮತ್ತು ಇವಾಗ ಏನ್ರಿ ಮಾಡಬೇಕು? ಅದೇ ಪ್ರಶ್ನೆ ತಾನೇ ಇಲ್ಲಿರೋದು. ಅದಕ್ಕೋಸ್ಕರ ಇವಾಗ ನಾವು ಇದು ಒಂದು ಪಾಯಿಂಟು ಬಿಡದೆ ಒಂದು ತರ್ಕ ಮಾಡ್ತೀವಿ. ಚಿನ್ನಕ್ಕಿಂತ ಬೇರೆಲ್ಲ ಒಡವೆ ಅನ್ನೋದು ಇಟ್ಕೋತೀವಿ, ಸೃಷ್ಟಿ ಅನ್ನೋದು ಹೇಳಬೇಕು. ಹೇಗೆ ಹೇಳ್ತೀವಿ ಅಂದರೆ, ಸದ್ಯಕ್ಕೆ ಚಿನ್ನ ಒಡವೆಗಿಂತ ಬೇರೆ ಅಂತ ಕಲ್ಪನೆ ಮಾಡಿಕೊಳ್ಳಿ.
ಗೊತ್ತಾಯ್ತಾ? ಕಲ್ಪನೆ ಮಾಡ್ಕೊಂಡಾದ್ಮೇಲೆ ಯಾವುದೋ ಒಂದು ಕರ್ಮ ಹೇಳಿ. ಯಾಕೆಂದರೆ ಇನ್ನೊಬ್ಬ ಇದ್ದ ಅಕ್ಸಾಲಿಗ ಅಂತ, ಅವನು ಬಂದ ಚಿನ್ನವಂತ ತಟ್ಟದ ಮಾಡ್ದ ಅಂತ ಹೇಳಿದ್ರಿ. ಸರಿ, ತಿಡ್ದ ಮಾಡ್ದ, ಒಡವೆ ಬಂತು. ಒಡವೆ ಬಂದ ಮೇಲೆ ಇವಾಗ ಈ ಒಡವೆ ಚಿನ್ನಕ್ಕಿಂತ ಬೇರೆ ಅಲ್ವಾ? ಹೌದು, ಬೇರೆ ಅಲ್ಲ. ಮತ್ತು ಬೇರೆ ಅಂತ ಹೇಳಿದ್ದು ಯಾತಕ್ಕೆ? ಬೇರೆ ಅಂತ ಹೇಳಿದ್ರಲ್ಲ, ಇದು ಒಂದೇ ಅಂತ ತೋರಿಸೋದಕ್ಕೋಸ್ಕರ ಬೇರೆ ಅಂತ ನಾವು ಕಲ್ಪನೆ ಮಾಡಿದ್ವಿ, ಸುಮ್ಮನೆ ನಿನ್ನ ತೃಪ್ತಿಗೋಸ್ಕರ. ನಿಜವಾಗ್ಲೂ ಒಡವೆ ಬರುತ್ತೆ ಹೋಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಆದರೆ ನೀನು ಹೇಗೆ ಬಂತು ಅಂತ ಸುಮ್ಮನೆ ನಾನು ಕುತ್ತಿಗೆ ಮೇಲೆ ಕೂತ್ಕೊಂಡು ಹಿಸುಕ್ತಾ ಇದ್ದೆ, ಅದಕ್ಕೋಸ್ಕರ ಈ ಮಾತು ಹೇಳಿದೆ. ಒಪ್ಕೊಂಡ್ರೆ ಇವಾಗ ಬ್ರಹ್ಮದ ವಿಷಯದಲ್ಲಿ ಮಾಡೋದು ಇದೇನೇ ಮಾಡೋದು. ಜಗತ್ ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ ಒಪ್ಕೊಂಡ್ರೆ ಸೃಷ್ಟಿ ಪ್ರಶ್ನೆನೇ ಇಲ್ಲ. ಜಗತ್ಗಿಂತ ಬೇರೆ, ಬ್ರಹ್ಮಕ್ಕಿಂತ ಬೇರೆ ಅಂತ ಇಟ್ಕೊಂಡ್ರೆ ಜಗತ್ತೇ ಇಲ್ಲ. ಅದಕ್ಕೋಸ್ಕರ ಜಗತ್ತು ಬೇರೆ ಅಂತ ತಾತ್ಕಾಲಿಕವಾಗಿ ಕಲ್ಪನೆ ಮಾಡಿ, ಕಲ್ಪನೆ ಮಾಡಿದ್ಮೇಲೆ ಹಿರಣ್ಯಗರ್ಭ ಅಂತ ಒಬ್ಬ ಇದ್ದಾನೆ, ಅವನು ನಿಮಿತ್ತ ಕಾರಣ. ಬ್ರಹ್ಮಶಕ್ತಿ ಒಂದಿದೆ, ಪ್ರಕೃತಿ. ಅವನು ಚಿನ್ನದ ಸ್ಥಾನದಲ್ಲಿ ಪ್ರಕೃತಿ ಇದೆ, ಅಕ್ಸಾಲಿಗನ ಸ್ಥಾನದಲ್ಲಿ ಹಿರಣ್ಯಗರ್ಭ ಇದ್ದಾನೆ. ಅವನು ಚಿನ್ನವನ್ನು ತಟ್ಟಿ ಒಡವೆ ಮಾಡಿದಾಗೆ ಪ್ರಕೃತಿಯನ್ನು ತಟ್ಟಿ ಪಂಚಭೂತಗಳು ಮಾಡ್ತಾನೆ. ಪಂಚಭೂತಗಳು ಜಗತ್ತಿಗಿಂತ ಬೇರೆಯಲ್ಲ. ಸರಿ, ಮುಗಿತಾ? ಬಿಡು. ಪ್ರತಿಯೊಬ್ಬರು ಗೊತ್ತಾಯ್ತು ಅವಾಗ. ಅಲ್ಲಿಗೇನು ಅಂದರೆ ಬ್ರಹ್ಮಶಕ್ತಿಯನ್ನು, ಅಂದರೆ ಜಗತ್ತನ್ನು ಬ್ರಹ್ಮಕ್ಕಿಂತ ಬೇರೆ ಅಂತ ತಾತ್ಕಾಲಿಕವಾಗಿ ಕಲ್ಪನೆ ಮಾಡೋದಕ್ಕೆ ಅಧ್ಯಾರೋಪ ಅಂತ ಹೆಸರು. ಇದನ್ನು ಮಾಡೋದು ಶಾಸ್ತ್ರ. ಯಾತಿಗೆ ಮಾಡ್ತು ಅಂದರೆ, ನನಗೆ ಕೇಳ್ತಕ್ಕಂಥ ಶ್ರೋತೃವಿಗೆ ಇದು ಬೇರೆ ಅಂತ ಕಲ್ಪನೆ ಇದೆ, ಇದು ಬ್ರಹ್ಮವೇ ಅಂತ ಇಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಬ್ರಹ್ಮವೇ ಅಲ್ಲ ಅಂತ ಅನ್ನೋದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬ್ರಹ್ಮನೂ ಅಲ್ಲ, ಏನೂ ಇಲ್ಲ, ಜಗತ್ತು ಬ್ರಹ್ಮ ಬೇರೆ ಬೇರೆನೇ, ಇಲ್ಲ ಜಗತ್ತನ್ನು ಸೃಷ್ಟಿ ಹಾಗಾಗುತ್ತೆ ಅಂತ ನಾನು ಕೇಳ್ತೀನಿ. ಕೇಳಿದಾಗ ಈ ಉತ್ತರ. ಅಲ್ಲಿಗೆ ನನ್ನ ಮಿಥ್ಯಾಜ್ಞಾನವನ್ನು ಅನುಸರಿಸಿ, ಅಂದರೆ ನನ್ನ ಭೇದ ಬುದ್ಧಿಯನ್ನು ಅನುಸರಿಸಿ, ಅದು ಭೇದ ಬುದ್ಧಿಯನ್ನು ಒಪ್ಪಿಕೊಳ್ಳುತ್ತೆ ಶಾಸ್ತ್ರ. ಒಪ್ಪಿಕೊಂಡು ಆಮೇಲೆ ಅಭೇದ ಬುದ್ಧಿಯನ್ನು ಉಂಟು ಮಾಡುತ್ತೆ. ಗೊತ್ತಾಯ್ತಾ ನಿಮಗೆ? ಪ್ರತಿಯೊಬ್ಬರಿಗೆ ಗೊತ್ತಾಯ್ತಾ? ಅಧ್ಯಾಸ ಹೇಳಿದ್ನಲ್ಲ, ಅಧ್ಯಾಸ ಅಂದ್ರೇ ಭೇದ ಬುದ್ಧಿ. ಆ ಅಧ್ಯಾಸ ಅಂದ್ರೇನು? ಇವಾಗ ಅದು ಕ್ಷೇತ್ರ, ನಾನು ಕ್ಷೇತ್ರಜ್ಞ, ಅದು ಜ್ಞೇಯ, ನಾನು ಜ್ಞಾತ ಅಂತ ಇದೆಯಲ್ಲ, ಇದೇ ಭೇದ ಬುದ್ಧಿ. ಈ ಭೇದ ಬುದ್ಧಿಯಿಂದಲೇ ನಾನು ಹೇಳೋದು ಜಗತ್ ಬೇರೆ, ಬ್ರಹ್ಮ ಬೇರೆ, ನಾನೂ ಬೇರೆ, ಎಲ್ಲ ಬೇರೆ ಬೇರೆ. ದ್ವೈತಿಗಳೆಲ್ಲ ಅದೇ ತಾನೇನಪ್ಪ ಹೇಳೋದು. ಎಲ್ರಿಗೂ ಬರೋ ಸಹಜವಾಗಿರೋ ಅನುಮಾನ, ಅವ್ರನ್ನೇನು ನಿಂದನೆ ಮಾಡಬೇಕಾದ್ದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ನನ್ನಲ್ಲಿರೋ ಭೇದ ಬುದ್ಧಿಯನ್ನು ಹೋಗಲಾಡಿಸೋದಕ್ಕೋಸ್ಕರ ಶಾಸ್ತ್ರ ಭೇದವನ್ನು ಒಪ್ಕೊಳ್ಳುತ್ತೆ. ನಾನು ಭೇದ ಬುದ್ಧಿಯನ್ನು ಇಟ್ಕೊಂಡಿರೋದಕ್ಕೆ ಅಧ್ಯಾಸ ಅಂತ ಹೆಸರು, ಶಾಸ್ತ್ರ ಭೇದ ಬುದ್ಧಿಯನ್ನು ಹೇಳೋದಕ್ಕೆ ಅಧ್ಯಾರೋಪ ಅಂತ ಹೆಸರು. ನನ್ನಲ್ಲಿರೋದು ಮೂರ್ಖತ್ವ, ಅದರಲ್ಲಿರೋದು ತಿಳುವಳಿಕೆ. ತಾತ್ಕಾಲಿಕವಾಗಿ ಒಪ್ಕೊಂಡು ತೋರಿಸುತ್ತೆ. ನೋಡಿ, ಇವಾಗ ಬ್ರಹ್ಮಜ್ಞಾನ ಬಂದಾದ ಮೇಲೆ ಸರಿಯಾಗಿ ನೋಡಿ, ಅವ್ರು ಕೇಳಿದ ನನಗೆ ಬ್ರಹ್ಮಜ್ಞಾನ ಉಂಟಾಯ್ತು ಅಂದ್ರೇನು? ತಾನೇ ಬ್ರಹ್ಮ ಅನ್ನೋದು ಅನುಭವಕ್ಕೆ ಬಂತು. ಅನುಭವಕ್ಕೆ ಬಂದ ಮೇಲೆ ಇಂದ್ರಿಯಗಳಿಂದ ಜಗತ್ತಂತೂ ಕಾಣಿಸುತ್ತೋ? ಗೊತ್ತಾಯ್ತಾನೆ? ಕಾಣಿಸ್ತಾ ಇದೆಯಲ್ಲೋ? ಜ್ಞಾನಿ ಕೂಡ ಕಾಣಿಸುತ್ತೋ ಇಲ್ಲೋ? ಕಾಣಿಸಿದ್ಮೇಲೆ ಅವನು ಹೇಗಿರ್ತಾನೆ? ಇವಾಗ ನಾನೇನೋ ಜಗತ್ತು ನನಗಿಂತ ಬೇರೆ, ಪರಮಾತ್ಮನ ಮಾಡ್ದ ಅಂತ ಹೇಳ್ತೀನಿ. ಅವನೇನು ಹೇಳಬೇಕು? ತಾನೇ ಪರಮಾತ್ಮನಲ್ವೇ? ಆ ಥರ ಅವನು ಹೇಳ್ತಾನೆ, ನನ್ನಿಂದಲೇ ಸೃಷ್ಟಿಯಾಗಿದೆ, ಇದೊಂದು ನನಗಿಂತ ಬೇರೆಯಲ್ಲ, ನನಗಿಂತ ಬೇರೆ ಅಲ್ಲ, ನಾನೇ ಇದನ್ನೆಲ್ಲ ಅಂದ್ರೂ ಮಾಡ್ತಾ ಇರೋನು, ಎಲ್ಲವೂ ನಾನೇ, ಹಿರಣ್ಯಗರ್ಭನೂ ನಾನೇ, ಅದೂ ನಾನೇ, ಎಲ್ಲ ನಾನೇ ಅಂತಾನೆ.
ಹಿತವಾದ ಅರ್ಥದಲ್ಲಿ ಬ್ರಹ್ಮಚಾರಿ, ಹಿತವಾದ ಅರ್ಥದಲ್ಲಿ ಬ್ರಹ್ಮಚಾರಿ, ತ್ಯಾಗಿ, ಸನ್ಯಾಸಿ ಅಂದ್ರೆ ಹಿರಣ್ಯಗರ್ಭನೆ. ಬ್ರಹ್ಮಚಾರಿ ಬ್ರಹ್ಮದಲ್ಲೇ ನಿಂತಿರ್ತಾನವನು. ಆ ದೃಷ್ಟಿಯಿಂದ ಅವನಿಗೆ ಬೇರೆ ಇನ್ನೊಂದು ಸುಖಸ್ಥಾನ ಸತ್ಸ್ಥಾನ ಇಲ್ಲ, ಅವನಲ್ಲೇ ಅವನು ಇರೋದ್ರಿಂದ ಅವನೊಬ್ಬನೇ ನಿಜವಾದ ಅರ್ಥದಲ್ಲಿ ಬ್ರಹ್ಮದಲ್ಲಿ ಇರೋನು. ಹಾಗಲ್ಲ, ಅವನೇ ಅಲ್ಲ, ಎಲ್ಲರೂ ಇವತ್ತು ಇಲ್ಲಿರೋನು ಕೂಡ ಅಲ್ಲ. ನೀವು ಬರದೇ ಇರ್ಬೋದು, ಬಂದರೆ ಅವನು ಹೀಗೆ ಹೇಳ್ತಾನೆ, ಇದೆಲ್ಲೂ ಅಯ್ಯೋ ಉಪನಿಷತ್ ಮಂತ್ರನೇ ಇದೆ, ಇಲ್ಲೇ ಇದೆ. ಏನು ಅಂದರೆ ಇದನ್ನು ಸೃಷ್ಟಿ ಮಾಡೋದಲ್ಲ ನಾನೇ, ಆಕಾಶ ಅದು ಇದು ಎಲ್ಲ ನಾನೇ, ಎಲ್ಲವೂ ನನ್ನಿಲ್ಲೇ ಆಗದೆ ಇರೋದು ಅಂತಿದೆ ಉಪನಿಷತ್ ಮಂತ್ರ. ಗೊತ್ತಾಯ್ತಾ? ಬ್ರಹ್ಮ ಅನ್ನೋ ಪದ ಉಪಯೋಗಿಸೋ ಬದಲು ನಮ್ಗೆ ಅರ್ಥ ಆಗೋ ಹಂಗೆ ಅರಿವೇ ಈ ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಕಂಟೆಂಟ್ಲೆಸ್ ಕಾನ್ಷಿಯಸ್ನೆಸ್ಸೇ ಈ ಕಂಟೆಂಟ್ ಆಗಿ ತೋರುತ್ತದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಈ ಬ್ರಹ್ಮ ಅನ್ನೋ ಪದ ಇದಕ್ಕಿಂತ ಹೆಚ್ಚು ಅನುಕೂಲ. ಇಲ್ಲೊಂದು ಸ್ವಲ್ಪ ಅನರ್ಥ ಇದೆ, ಅರ್ಥವಾಗಲ್ಲ ಅಂತದೆ ಅಂದಿದೆ. ಗೊತ್ತಾಯ್ತಲ್ಲ? ಆಯ್ತು, ಇವಾಗ ಏನು ಮಾಡ್ತು ಅಂದರೆ, ಇವಾಗಿನ ಮುಂದಕ್ಕೆ ಹೋಗೋಣ. ಆ ಬ್ರಹ್ಮ ಇವಾಗ ಅಧ್ಯಾರೋಪ ಅಂದರೆ ಆ ಬ್ರಹ್ಮ ಒಂದು ಸ್ವಲ್ಪ ಬೇರೆ ಅಂತ ಇಟ್ಕೊಂಡು ಮಾತಾಡೋದು. ತದೈಕ್ಷತ ನಿಜವಾಗ್ಲೂ ನೋಡಿರೋದು ಯಾರು? ಹಿರಣ್ಯಗರ್ಭನ ನೋಡ್ತಾ ಇದ್ದಾನೆ, ನೋಡ್ತಾ ಇರೋದು ಹಿರಣ್ಯಗರ್ಭನು. ಆದರೆ ಅವನ ಅಧ್ಯಾರೋಪ ಮಾಡಿ ಹೇಳುತ್ತೆ, ತದೈಕ್ಷತ ಬಹುಸ್ಯಾಂ ಪ್ರಜಾ ಯೇಯೇತಿ ತತ್ತೇಜೋ ಸೃಜತ ತತ್ತೇಜೈಕ್ಷತ ಬಹುಸ್ಯಾಂ ಪ್ರಜಾ ಯೇಯೇತಿ ತದಪೋ ಸೃಜತ. ಅದು ಯೋಚನೆ ಮಾಡ್ತು, ಮುಂಚೆ ತೇಜಸ್ಸನ್ನು ಸೃಷ್ಟಿ ಮಾಡ್ತು. ತೇಜಸ್ಸನ್ನು ಸೃಷ್ಟಿ ಮಾಡಿದಾದ್ಮೇಲೆ ತೇಜಸ್ ಮತ್ತೆ ಇಲ್ಲ, ಆ ತೇಜಸ್ ಬ್ರಹ್ಮ ತಾನೆ. ಇವಾಗ ತೇಜಸ್ಸು ನೋಡ್ತು, ಅಧ್ಯಾರೋಪ ಇದು. ತೇಜಸ್ಸು ನೋಡ್ತು, ನೋಡಿಬಿಟ್ಟು ಅಪ್ಪನ ಸೃಷ್ಟಿ ಮಾಡ್ತು ಅಂತ ಹೇಳುತ್ತೆ. ಗೊತ್ತಾಯ್ತಲ್ಲ? ಈಗ ಇಲ್ಲೇನು ಹೇಳಿದೆ ಅಂದರೆ, ಇದು ಹೇಗಾಯಿತು ಅಂತ ಕೇಳಿದರೆ ಇಲ್ಲಿ ಎರಡು ದೃಷ್ಟಾಂತ ಕೊಟ್ಟಿದ್ದಾರೆ. ಹೇಗೆ ಮಣ್ಣು ಘಟಾಕಾರವನ್ನು ಪಡೆದುಕೊಳ್ಳುವುದು, ಅಥವಾ ಹೇಗೆ ಹಗ್ಗವೇ ಮುಂತಾದ್ದು ಬುದ್ಧಿ ಪರಿಕಲ್ಪಿತವಾದ ಹವೇ ಮುಂತಾದ್ದರಂತೆ ತೋರುವುದು, ಎರಡು ಕೊಟ್ಟಿದ್ದಾರೆ. ಎರಡನ್ನೂ ಸರಿಯಾಗಿ ಗಮನಿಸಿ. ಮೃದ್ಗಡ ದೃಷ್ಟಾಂತಕ್ಕೂ ಹಾವು ಸರ್ಪ ದೃಷ್ಟಾಂತಕ್ಕೂ ಬ್ರಹ್ಮಾಂಡ ವ್ಯತ್ಯಾಸ ಇದೆ. ಹೌದಾನೆ? ಎಲ್ಲರೂ ಒಪ್ಕೋಬೇಕು. ಏನೂ ಇಲ್ಲ, ಅದು ಕಲ್ಪನೆ ಇದು ಕಲ್ಪನೆ, ಈ ಥರ ಸುಮ್ಮನೆ ಬುರುಡೆ ಮಾತುಗಳಾಡಿದ್ರೆ ಸರಿ ಹೋಗಲ್ಲ. ಬಹಳ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಇಲ್ಲಿ ಏನಿದೆ, ಮೃತ್ತಾಯಿತು ಅಂದರೆ ಮೃತ್ತಿನಲ್ಲಿ ನಿಮಿತ್ತ ಕಾರಣ ಇಲ್ಲ, ಮೃತ್ತೆ ಹಾಗೆ ತೋರ್ಕೊಂಡಿದೆ. ಇಲ್ಲಿ ಬುದ್ಧಿ ಪರಿಫಲಿತ ಅಂತ ಹೇಳಿದರೆ ಇಲ್ಲಿ ನಿಮಿತ್ತ ಕಾರಣತ್ವ ಇದೆ. ಅಲ್ಲಿ ಪ್ರಕೃತಿ, ಅಯ್ಯೋ ಅಲ್ಲಿ ಉಪಾದಾನ, ಇಲ್ಲಿ ನಿಮಿತ್ತ ಅನ್ನೋ ವ್ಯತ್ಯಾಸ ಇದೆ. ಮುಂದೆ ಅದೇ ಬರುತ್ತೆ. ಗೊತ್ತಾಯ್ತಾ? ಇವಾಗ ಇವನು ಹೇಗೆ ಮಾಡ್ತಾನೆ ಸೃಷ್ಟಿ ನಿಮಿತ್ತ ಅಂದರೆ, ಸೃಷ್ಟಿ ಆಗಬೇಕಾಗಿರ್ತಕ್ಕಂಥ ವಸ್ತುವನ್ನು ಮುಂಚೆ ಕಲ್ಪನೆ ಮಾಡ್ಕೋತಾನೆ, ಆಮೇಲೆ ಪ್ರಕೃತಿಯನ್ನು ಅಲ್ಲಿಡ್ತಾನೆ, ಆ ಆಕಾರದಲ್ಲಿ ನಿಲ್ಲಿಸ್ತಾನೆ. ಹೌದಾನೇನಪ್ಪ? ಇವನು ಮಾಡಿಕೊಂಡಿರೋದೇನು ಬುದ್ಧಿ ಪರಿಕಲ್ಪನೆ. ಸೂರ್ಯನ ಬುದ್ಧಿ ಪರಿಕಲ್ಪನೆ ಅರ್ಥವಾಗ್ತಾ ಇದೆಯಾ ನಿಮಗೆ? ಪ್ರತಿಯೊಬ್ಬರು ಗೊತ್ತಾಗ್ತೀವಲ್ಲ. ಕುಂಬಾರ ಮಡಕೆಯನ್ನು ಪರಿಕಲ್ಪಿಸಿ ಬುದ್ಧಿಯಲ್ಲಿ ಅದರಂತೆ ಮಣ್ಣನ್ನಿಡ್ತಾನೆ. ಗೊತ್ತಾಯ್ತಾ? ಹಾಗೇನೆ ಇಲ್ಲಿ ಬುದ್ಧಿ ಪರಿಕಲ್ಪಿತವಾಗಿರ್ತಕ್ಕಂಥ ನಾಮರೂಪಗಳನ್ನು ಇಟ್ಕೊಂಡು ಅವನು ಪ್ರಕೃತಿಯಿಂದ ಇದನ್ನು ಮಾಡ್ದ, ಹಿರಣ್ಯಗರ್ಭ ಮಾಡ್ದ. ಇವಾಗ ನೋಡಿ, ಇವಾಗ ಹೀಗೆ ಹೇಳಿದ್ರೆ ಅನನ್ಯತ್ವ ಹೇಗೆ ತರೋದು ಅಂತ ನೋಡಿ. ಪ್ರಕೃತಿಯನ್ನು ಜಗತ್ತಿನ ಆಕಾರದಲ್ಲಿ ನಿಲ್ಲಿಸ್ದ ಅಂತ ಹೇಳಿದಾಗ, ಪ್ರಕೃತಿ ಉಪಾದಾನ ಕಾರಣ, ಜಗತ್ ಕಾರ್ಯ. ಆದ್ದರಿಂದ ಪ್ರಕೃತಿ ಮುಖಾಂತರ ಜಗತ್ತಿಗೆ ಬ್ರಹ್ಮದೊಡನೆ ಅನನ್ಯತ್ವ ಇದೆ. ಗೊತ್ತಾಗಲಿಲ್ಲ?
ಪ್ರಕೃತಿ ಅನ್ನೋದು ಮಣ್ಣು. ಈ ಮಣ್ಣು ಕಾರಣ ಅಂದರೆ ಗಡಿಗೆ ಅದಕ್ಕಿಂತ ಬೇರೆಯಲ್ಲ, ಹೌದಾನೆ? ಹಾಗೆಯೇ ಜಗತ್ತು ಪ್ರಕೃತಿಗಿಂತ ಬೇರೆಯಲ್ಲ, ಪ್ರಕೃತಿ ಬ್ರಹ್ಮಕ್ಕಿಂತ ಬೇರೆಯಲ್ಲ, ಬ್ರಹ್ಮಶಕ್ತಿ ಅದು. ಆದ್ದರಿಂದ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅನ್ನೋದು ಉಪಾದಾನದ ಕಾರಣದ ಮುಖಾಂತರ ಸಿದ್ಧವಾಯಿತು. ಗೊತ್ತಾಯ್ತು ಅಲ್ಲಪ್ಪ? ನೋಡಿ ಇನ್ನೊಂದ್ಸಲ ಈ ವಾಕ್ಯ. ಜಗತ್ತು ಉಪಾದಾನ ಕಾರಣ ಯಾವುದು ಹೇಳಿ? ಯಾವ್ದು ಹೇಳಿ? ಹೇಳಿಪ್ಪ. ಪ್ರಕೃತಿ, ಹೌದಾನೆ? ಪ್ರಕೃತಿ ಏನೋ ಬ್ರಹ್ಮಶಕ್ತಿ ತಾನೆ. ಅದೇ ಬ್ರಹ್ಮಶಕ್ತಿ ಬ್ರಹ್ಮಕ್ಕಿಂತ ಬೇರೆ ಅಲ್ವಲ್ಲ, ಗೊತ್ತಾಯ್ತಾ? ಇವಾಗ ಜಗತ್ತು ಪ್ರಕೃತಿಗಿಂತ ಬೇರೆಯಲ್ಲ, ಪ್ರಕೃತಿ ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದ್ದರಿಂದ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಅಲ್ಲಿಗೆ ಉಪಾದಾನ ಕಾರಣದ ಮುಖಾಂತರ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅಂತ ಸಿದ್ಧವಾಯಿತು. ನಿಮಿತ್ತ ಕಾರಣ ತಗೊಳ್ಳಿ. ನಿಮಿತ್ತ ಕಾರಣದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ಹುಷಾರಾಗಿರಿ. ಬುದ್ಧಿ ಕಲ್ಪನೆ ಮಾಡಿ ಪ್ರಕೃತಿಯನ್ನು ಅಲ್ಲಿ ನಿಲ್ಲಿಸ್ದ. ಇವಾಗ ನೋಡಿ, ಈ ಬುದ್ಧಿ ಪರಿಕಲ್ಪನೆ ಅಲ್ಲಿ ಉಂಟಾಗಿರೋ ವಸ್ತುವಿಗಿಂತ ಬೇರೆಯಲ್ಲ. ಮಡಿಕೆ ಇದೆಯಲ್ಲ, ಇವನು ಬುದ್ಧಿನಲ್ಲಿ ಮಾಡಿಕೊಂಡಾಗ ಮಡಿಕೆ ಬಂದಿದೆಯಲ್ಲ, ಅದು ಅದಕ್ಕಿಂತ ಬೇರೆಯಲ್ಲ. ಅದಕ್ಕೆ ಸಮ್ಯಜ್ಞಾನ ತಾನೆ. ನೀವು ನೋಡ್ತಾ ಇರತಕ್ಕಂಥ ಮಡಿಕೆ ನಿಮ್ಮಲ್ಲಿ ಬುದ್ಧಿ ಒಂದು ಉಂಟಾಗಿದೆ, ಅದರದ್ದು ಅದು ಇದರದೇ ಪ್ರತಿಬಿಂಬ ಥರ ಇದೆ, ಹೌದಾನೆ? ಅದರ ಸಮ್ಯಜ್ಞಾನ. ಆದ್ದರಿಂದ ಇದು ಅದಕ್ಕಿಂತ ಬೇರೆಯಲ್ಲ, ಗೊತ್ತಾಯ್ತಾ? ಆದರೆ ಅದು ಈ ಬುದ್ಧಿ ಕಲ್ಪನೆಗಿಂತ ಬೇರೆ. ಗೊತ್ತಾಗಲಿಲ್ವಾ? ಮಡಿಕೆ ವಿಚಾರನೇ ಇಟ್ಕೊಳ್ಳಿ. ಕುಂಬಾರ ಬುದ್ಧಿ ಪರಿಕಲ್ಪನೆ ಮಡಿಕೆ ಒಂದಿದೆ ಬುದ್ಧಿಯಲ್ಲಿ, ಅದು ಎದುರಿಗಿರೋ ಮಡಿಕೆಗಿಂತ ಬೇರೆಯಲ್ಲ. ಆದರೆ ಆ ಮಡಿಕೆ ಇದಕ್ಕಿಂತ ಬೇರೆ. ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ, ಅದರ ಮಣ್ಣು ಮಡಿಕೆಗಿಂತ ಬೇರೆ. ಕಾರ್ಯಕಾರಣ ಅಂತ ಕೇಳ್ತೀರಲ್ಲ, ಹಾಗೇನೆ ಇಲ್ಲೂ ಇದು ಅದರ ಕಾರ್ಯ. ಅದು ಅದಿದ್ದರಿಂದ ತಾನೇ ಈ ಬುದ್ಧಿ ಉಂಟಾಗಿದ್ದು. ಅದಕ್ಕೋಸ್ಕರ ಅದು ಕಾರಣ, ಇದು ಕಾರ್ಯ. ಗೊತ್ತಾಯ್ತಾ? ಗೊತ್ತಾಗಿಲ್ವೇನ್ರಿ? ಬುದ್ಧಿನಲ್ಲಿ ಬಂದಿರೋ ಜ್ಞಾನ, ಘಟದ ಜ್ಞಾನ ಘಟಕ್ಕಿಂತ ಬೇರೆ ಅಲ್ಲ. ಅಲ್ಲಪ್ಪ, ಹಿಂದೆ ಮುಂದೆ ಆಗಲಿಲ್ಲಪ್ಪ. ಹೇಳ್ತೀನಿ ಕೇಳು. ಏನು ಮಣ್ಣು ಮಡಿಕೆ ತಗೊಂಡಾಗ ಏನಾಯ್ತು? ಆಗಲಿ, ಇವಾಗ ವಿರುದ್ಧ ಆಗಲಿಲ್ಲ. ಹೇಳ್ತೀನಿ, ಸ್ವಲ್ಪ ಕೇಳು. ವಾಕ್ಯ ಒಂದೇ ಥರ ಇದೆ, ಅದರ ವಾಕ್ಯ ಬೇರೆ ನೋಡು. ಇದು ನಾನು ಕುರ್ಚಿಯಲ್ಲಿ ನೋಡ್ತಾ ಇದ್ದೀನಲ್ಲ, ಕುರ್ಚಿ ಜ್ಞಾನ ಇಲ್ಲಿ ಉಂಟಾಗಿದೆ. ಕುರ್ಚಿ ಇದ್ದಿದ್ದರಿಂದ ಜ್ಞಾನ ಉಂಟಾಗಿದ್ದು. ಅಲ್ಲಿ ಕುರ್ಚಿ ಕಾರಣ, ಇದು ಕಾರ್ಯ. ಗೊತ್ತಾಗ್ಲಿಲ್ವೇನ್ರಿ? ಅಲ್ಲಿಗೆ ಅದು ಕಾರಣ, ಇದು ಕಾರ್ಯ. ಈ ಕಾರ್ಯ ಅದಕ್ಕಿಂತ ಬೇರೆಯಲ್ಲ, ಆದರೆ ಅದು ಇದಕ್ಕಿಂತ ಬೇರೆ. ಕಾರ್ಯಕಾರಣ ನಿಂತು, ಗೊತ್ತಾಯ್ತಲ್ವಾ? ಅದನ್ನು ಹೇಗೂ ನೋಡ್ಬೋದು. ಬೇರೆ ಅಂದರೆ ಯಾವ ಅರ್ಥದಲ್ಲಿ? ಇಲ್ಲಿ ಉಪಾದಾನ ಇಲ್ಲ, ಅಲ್ಲಿ ಉಪಾದಾನ ಇದೆ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಇದು ಅದಕ್ಕಿಂತ ಬೇರೆ ಅಲ್ಲ, ಆದರೆ ಅದು ಇದಕ್ಕಿಂತ ಬೇರೆ. ಅಲ್ಲಿಗೆ ಏನಾಯ್ತು ಇವಾಗ ನೋಡಿ, ಹುಷಾರಾಗಿ ನೋಡಿ. ಹಿರಣ್ಯಗರ್ಭನ ಬುದ್ಧಿನಲ್ಲಿ ಬಂದಿದ್ದು ಎದುರುಗಡೆ ಇರೋ ಸೂರ್ಯನಿಗಿಂತ ಬೇರೆ ಅಲ್ಲ, ಆದರೆ ಎದುರಿಗಿರೋ ಸೂರ್ಯ ಇದಕ್ಕಿಂತ ಬೇರೆ. ಆಯ್ತು ಎಲ್ಲೋ? ಇವಾಗ ಏನಾಯ್ತು ಅಂದರೆ, ಹೇಗೆ ನೋಡಿ, ಇದು ಆ ಸೂರ್ಯನಿಗಿಂತ ಬೇರೆ ಅಲ್ಲ,
ಆ ಸೂರ್ಯ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಆದ್ದರಿಂದ ಇದು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಅಲ್ಲಿಗೇನಾಯಿತು? ನಿಮಿತ್ತ ಕಾರಣದ ಮುಖಾಂತರ ಕೂಡ ಬುದ್ಧಿನಲ್ಲಿ ನೋಡಿದ್ರೂ ಕೂಡ ಬ್ರಹ್ಮವು ನಿಮಿತ್ತ ಕಾರಣಕ್ಕಿಂತ ಬೇರೆಯಲ್ಲ. ಉಪಾದಾನ ಕಾರಣದ ಮುಖಾಂತರನೂ ಬೇರೆಯಲ್ಲ, ನಿಮಿತ್ತ ಕಾರಣದ ಮುಖಾಂತರನೂ ಬೇರೆಯಲ್ಲ. ಅರ್ಥವಾಗ್ತಾ ಇದೆಯಾ? ಅದಕ್ಕೋಸ್ಕರನೇ ಬ್ರಹ್ಮವು ಅಪಾದಾನ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳೋದು. ಉಪಾದಾನ ಕಾರಣವೂ ಅದೇ, ನಿಮಿತ್ತ ಕಾರಣವೂ ಅದೇ. ಏಕೆ? ಬ್ರಹ್ಮ ನೋಡಿ, ಈ ವಾಕ್ಯ ಏನೊಂದ್ಸಲ ಉಪಾದಾನ ಕಾರಣ ಅಂದರೆ ಪ್ರಕೃತಿ ಮುಖಾಂತರ ಜಗತ್ತು ಬ್ರಹ್ಮಕ್ಕೆ ಅನನ್ಯ, ಹೌದಾನೆ? ನಿಮಿತ್ತ ಕಾಲದ ಮುಖಾಂತರನೂ ಜಗತ್ತು ಬ್ರಹ್ಮಕ್ಕಿಂತ ಅನನ್ಯ. ಅಲ್ಲಿಗೆ ಎಷ್ಟು ಇಟ್ಟಿದ್ದಾರೆ ನೋಡಿ ಈ ಒಂದು ವಾಕ್ಯದಲ್ಲಿ. ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಸುಮ್ಮನೆ ಓಡಿಬಿಡೋದಲ್ಲ, ಮುಂದಕ್ಕೂ ಓದ್ತಾ ಇರಬೇಕು. ಮುಂದೆ ಇದಿದೆ ವಾಕ್ಯಗಳಲ್ಲಿದೆ. ಬ್ರಹ್ಮದ ಮಾನಸ ಲೋಕಗಳು, ಮಾನಸ ಕಲ್ಪನೆಗಳು, ಎಲ್ಲ ಮಾನಸ ಕಲ್ಪನೆಗಳೇ ಹೇಗೆ ನಿಂತಿರೋದು ಸ್ಪಷ್ಟವಾಗಿದೆ ಅಲ್ಲಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇವಾಗ ಇಲ್ಲಿ ಅವನಿಗೇನು ಹೇಳಿದ್ರು, ಈ ವಾಕ್ಯ ಚೆನ್ನಾಗಿ ಗಮನಿಸಿ. ಹೇಗೆ ಬುದ್ಧಿಪರಿಕಲ್ಪದ ಹಾವು ರಜ್ಜುವಿಗಿಂತ ಬೇರೆ ಅಲ್ಲದಂತೆ ಅಂತ ದೃಷ್ಟಾಂತ ಕೊಟ್ಟರು. ಇಲ್ಲಿ ಈ ದೃಷ್ಟಾಂತ ಯಾತಿ ಕೊಟ್ಟರು, ಆ ದೃಷ್ಟಾಂತ ಅಲ್ಲೇ ಯಾತಿ ಕೊಟ್ಟರು ನೋಡಿ. ನಾನೇನು ಓಡಿಸ್ತಾ ಇದ್ದೀನಿ ಅಥವಾ ಗೊತ್ತಾಗ್ತಾ ಇಲ್ವೋ ಏನೋ ಗೊತ್ತಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಇವಾಗ ಮೃದ್ಗಡ ದೃಷ್ಟಾಂತದಲ್ಲಿ ನಮಗೆ ಗೊತ್ತಿದೆ, ಇಲ್ಲಿ ಪರಿಕಲ್ಪಿತ ಅನ್ನೋದು ಬಂದಿದೆಯಲ್ಲ ನಿಮಿತ್ತ ಕಾರಣಕ್ಕೆ. ಹಾವು ಹಗ್ಗ ಯಾಕೆ ಕೊಟ್ಟರು ಅಂದರೆ, ಹಾವು ಹಗ್ಗದಲ್ಲಿ ಗೊತ್ತೈತೆ ಉಪಾದಾನ ಕಾರಣ ಮುಖಾಂತರ ಸಂಬಂಧ ಇಲ್ಲ. ಏನಪ್ಪ ಅರ್ಥವಾಗ್ತಾ ಇದೆಯಾ? ಇವಾಗ ಹಾವಿನ ಹಗ್ಗದಿಂದ ಹಾವು ಉತ್ಪತ್ತಿಯಾಗಿಲ್ಲ, ಹಗ್ಗ ಹಾವಿನಂತೆ ಸುಮ್ಮನೆ ತೋರ್ಕೋತಾ ಇದೆ, ಹೌದಾನೆ? ಆದ್ದರಿಂದ ಉಪಾದಾನ ಕಾರಣವನ್ನು ಬೇರೆ ಮಾಡಿ ನಿಮಿತ್ತ ಕಾರಣವನ್ನು ಬೇರೆ ಮಾಡೋದಕ್ಕೋಸ್ಕರ ಈ ದೃಷ್ಟಾಂತನೇ ಕೊಡಬೇಕು, ಬೇರೆ ದಾರಿ ಇಲ್ಲ. ಗೊತ್ತಾಗ್ತಾ ಇದೆಯಾ ನಿಮಗೆ? ಎರಡು ದೃಷ್ಟಾಂತಗಳು ಯಾತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಅವಾಗ ಏನು ಮುಂದಕ್ಕೂ ನೋಡಿ, ಇಲ್ಲೇನು ಹೇಳಿದ್ದಾರೆ, ಬುದ್ಧಿ ಪರಿಕಲ್ಪಿತ ಹಾವಿನಂತೆ, ರಜ್ಜುವಿನಲ್ಲಿ ಬುದ್ಧಿ ಕಲ್ಪಿತ ಹಾವಿನಂತೆ ಆಯಿತು, ಬಹುವಾಯಿತು, ಸೃಷ್ಟಿ ಆಯಿತು ಅಂದರೆ ಅಲ್ಲಿ ಹಾವಿಲ್ಲ, ಅದಕ್ಕಾದ್ರೆ ಜಗತ್ತು ಇಲ್ಲ, ಆಗೋಯ್ತಲ್ಲ. ಚಾಟಿ ಏಟು ಹೊಡೆದ್ರು ಶಂಕರು. ಅಲ್ಲ, ನಾನು ಹೇಳ್ತಾ ಇರೋದೊಂದು, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಬಿಟ್ಟು ಮಾತಾಡ್ತಾ ಇದ್ದೀನಿ ನೀನು. ಏನಂದರೆ ಸತಯೇವ ದ್ವೈತ ಭೇದೇನ ಅನ್ಯಥಾ ಗೃಹ್ಯಮಾಣತ್ವಾತ್. ನೋಡು, ನಾನು ಕೊಟ್ಟ ದೃಷ್ಟಾಂತ ಯಾಕೆ ಕೊಟ್ಟಿದ್ದೀನಿ, ರಿಸರ್ವ್ ದೃಷ್ಟಾಂತ ಯಾಕೆ ಕೊಡೋದು? ನೀನು ಯಾವುದನ್ನು ಹಾವು ಅಂತ ನೋಡ್ದ, ಒಬ್ಬ ಹಾವು ಅಂತ ಕಿರ್ಚ್ಕೊಂಡು ಓಡ್ದ, ಅವನು ಕರೆದು ಹೇಳಿದ್ರು, ನೋಡಿಯಾ ನೀನು ಯಾವುದನ್ನು ಹಾವು ಅಂತ ತಿಳ್ಕೊಂಡಿದ್ದೀಯೋ ಅಂದ್ರೇನು, ಹಗ್ಗಕ್ಕಿಂತ ಬೇರೆಯಾಗಿರೋದು. ಹಾವು ಹಗ್ಗಕ್ಕಿಂತ ಬೇರೆ ತಾನೆ. ಯಾವುದನ್ನ ಅಲ್ಲಿರೋ ವಸ್ತುವಿಗಿಂತ ಬೇರೆಯಾಗಿ ಹಾವು ಅಂತ ತಿಳ್ಕೊಂಡಿದೆಯೋ ಅದು ಅಸತ್ಯ. ಇಲ್ಲ ನಾನೇನು ಹೇಳಲಿಲ್ಲ, ಆದರೆ ಅಸತ್ತು ಅಂತ ಅದನ್ನು ಪಾಠ ಹೇಳೋದಕ್ಕಲ್ಲ ನಾನು ಇಲ್ಲಿ ದೃಷ್ಟಾಂತ ಕೊಟ್ಟಿರೋದು. ನೋಡಿ, ಸ್ವಲ್ಪ ದೃಷ್ಟಾಂತ ಕೊಟ್ಟಿರೋದು ಯಾತಕ್ಕೆ ಅಂದರೆ, ಅಲ್ಲಿ ಹಾವಿಲ್ಲ, ಹಾಗೇನೆ ಜಗತ್ತು ಇಲ್ಲ ಅಂತ ಹೇಳೋಕ್ಕಲ್ಲ ಬಂದಿರೋದು.
ಹಾವು ಮಿಥ್ಯಾಜ್ಞಾನ. ಇವಾಗ ಸುಮ್ಮನೆ ಯಾರಾದರೂ ಬಂದು ಅಲ್ಲಿ ಹಾವಿಲ್ಲ ಅಂತ ಹೇಳ್ತಾರೇನ್ರಿ? ಹಗ್ಗವನ್ನು ಇಟ್ಕೊಳ್ತಾನೆ ಹೇಳ್ತಾ ಇದ್ದಾರೆ, ಅಲ್ಲಿ ಹಾವಿಲ್ಲಯ್ಯ, ಅಲ್ಲಿರೋದು ಹಗ್ಗ ಅಂತ ತಿಳ್ಕೋ ಅಂತ ದೃಷ್ಟಾಂತ ಕೊಟ್ಟಿರೋದು. ಹಗ್ಗ ಸುದ್ದಿನ ಬಿಟ್ಬಿಟ್ರು, ಬರೀ ಹಾವು ಇಟ್ಕೊಂಡ್ರು. ನಿಮ್ಗೆ ಗೊತ್ತಾಗ್ತದೆ ಎಲ್ಲರೂ ಮಾಡಿರೋ ತಪ್ಪು. ಹಗ್ಗ ಸುದ್ದಿ ಬಿಟ್ಬಿಟ್ರು, ಬರೀ ಹಾವನ್ನೇ ಹಿಡ್ಕೊಂಡು ಹಾವಿಲ್ಲ ಹಾಗೆ ಜಗತ್ತು ಇಲ್ಲ ಅಂದರು. ಅರೆ ಮೂಢ, ನಾ ದೃಷ್ಟಾಂತ ಕೊಡ್ತಾ ಇರೋದು ಯಾತಕ್ಕೆ ಅಂದರೆ, ಈ ಹಗ್ಗವೇ ಹಾವಿನಂತ ಕಾಣಿಸ್ತಾ ಇದೆ. ಈ ನೀನು ಯಾವುದನ್ನು ಹಾವು ಅಂತ ನೀನು ತಿಳ್ಕೊಳ್ತಾ ಇದೆಯೋ ಅದು ಹಗ್ಗಕ್ಕಿಂತ ಬೇರೆಯಲ್ಲ ಅಂತ ತೋರಿಸೋದಕ್ಕೋಸ್ಕರ ನಾನು ದೃಷ್ಟಾಂತ ಕೊಡ್ತಾ ಇರೋದು. ಹಾವಲ್ಲ, ಯು ಆರ್ ರೈಟ್. ಅಲ್ಲಿ ಹಾವಿಲ್ಲ ಅನ್ನೋದಲ್ಲ ಮಾತು, ಹಾವಲ್ಲ, ಅದು ಹಗ್ಗ ಅಂತ ತಿಳ್ಕೊ. ಆದರೆ ಹಾವಿನಂತ ಕಾಣುತ್ತೆ. ಇದೆ, ಖಂಡಿತವಾಗಲೂ ಹೌದು, ಖಂಡಿತವಾಗಲೂ ಹೌದು, ಹೌದು. ಗೊತ್ತಾ? ಅಂದರೆ ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ಏನು ಹೇಳಿದ್ರು, ನೀನು ಭೇದ ಬುದ್ಧಿಯಿಂದ ಅದನ್ನು ಬೇರೆ ಅಂತ ತಿಳ್ಕೊಂಡಿದ್ಯಾ, ಹಾಗೆ ಮಾಡಬೇಡದು, ಮಿಥ್ಯಾಜ್ಞಾನ ಅದು. ಅದೇ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತ ತಗೋ, ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಆದರೆ ನಾವೆಲ್ಲರೂ ಏನು ಕೇಳ್ತಾ ಇದ್ದೀವಿ, ನೀವೆಲ್ಲರೂ ಹಗ್ಗ ಹಾವು ದೃಷ್ಟಾಂತಾನೇ ತಗೊಂಡು ಹಾವಿನಂತೆ ಜಗತ್ತು ಅಸತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೋ ಇಲ್ವಾ? ಇದು ಶುದ್ಧ ಅಸಂಬದ್ಧ ಪ್ರಲಾಪ. ಸ್ಪಷ್ಟವಾದ ಪ್ರತಿಯೊಬ್ಬರಿಗೂ ಇದನ್ನು ನೀವು ಖಂಡಿತ ಮರಿಕೊಡ್ದು, ಖಂಡಿತ ಮರಿಕೊಡ್ದು. ದೃಷ್ಟಾಂತ ಏನು? ಇನ್ನೊಂದ್ಸಲ ಹೇಳ್ತೀನಿ ವಾಕ್ಯ. ನೀನು ಯಾವುದನ್ನು ಹಗ್ಗ ಹಾವು ಅಂತ ತಿಳ್ಕೊಂಡಿದೆಯೋ ಹಗ್ಗಕ್ಕಿಂತ ಬೇರೆ. ಹಾಗೇನೆ ಇಲ್ಲಿ ನೀನು ಯಾವುದನ್ನು ಜಗತ್ತು ಅಂತ ತಿಳ್ಕೊಂಡಿದೆಯೋ ಅದು ಬ್ರಹ್ಮಕ್ಕಿಂತ ಬೇರೆ. ಇದು ಮಿಥ್ಯಾಜ್ಞಾನ. ನೀನು ಹಗ್ಗವೇ ಹಾವಿನಂತೆ ತೋರ್ಕೊಳ್ತಾ ಇದೆ ಅಂತ ತಿಳ್ಕೋ. ಇಲ್ಲಿ ಬ್ರಹ್ಮವೇ ಜಗತ್ತಂತೆ ತೋರ್ಕೊಳ್ತಾ ಇದೆ ಅಂತ ತಿಳ್ಕೋ. ಗೊತ್ತಾಯ್ತಾ ನಿಮಗೆ? ಇದು ದೃಷ್ಟಾಂತದ ಉದ್ದೇಶ. ಸ್ಪಷ್ಟ ಆಯ್ತೇನಪ್ಪ? ಯಾರಾದ್ರು ಸಂದೇಹ ಇದೆಯಾ? ಮುಂದಕ್ಕೋಣಾಗಿದೆ. ಇಲ್ಲಿ ಆಕಾಶ ಅದು ಬಿಟ್ಬಿಟ್ಟು, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ ಬಿಟ್ಟು ಬರೀ ಅಗ್ನಿ ಜಲ ಪೃಥ್ವಿ ಅಂತ ಹೇಳಿದೆಯಲ್ಲ, ಏನು ಪರವಾಗಿಲ್ಲ, ಅವೆರಡು ಆದಮೇಲೆ ಅಂತ ಹೇಳಿ ಪರವಾಗಿಲ್ಲ, ತಪ್ಪೇನು ಬರೋಲ್ಲ, ವಿರೋಧ ಬರೋಲ್ಲ. ನೋಡಿ, ಕೆಲವರೇನು ತೀರ್ಮಾನ ಮಾಡಿದ್ದಾರೆ ಅಂದರೆ, ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ಥರ ಕ್ರಮ ಇದೆ, ಸೃಷ್ಟಿಕ್ರಮ ಇದು. ಆದ್ದರಿಂದ ಸೃಷ್ಟಿಯನ್ನು ತಿಳಿಸೋದ್ರಲ್ಲಿ ತಾತ್ಪರ್ಯವಿಲ್ಲ ಸೃಷ್ಟಿಗೆ, ಉಪನಿಷತ್ತಿಗೆ. ಆದ್ದರಿಂದ ಇದು ವಿರೋಧ ಇದ್ದರೆ ಚಿಂತೆ ಇಲ್ಲ ಅಂತನೋ ಮಾತುಗಳು ಹೇಳಿದ್ದಾರೆ. ಆದರೆ ಭಾಷ್ಯಕಾರ ಏನು ಹೇಳ್ತಾರೆ ಗೊತ್ತೇನೋ? ಅದಕ್ಕೊಂದು ಸೂತ್ರನೇ ಇದೆ. ಸೃಷ್ಟಿ ವಾಕ್ಯಗಳಲ್ಲಿ ವಿರೋಧವಿಲ್ಲ, ಸೂತ್ರ ಇದೆ. ಪ್ರತಿಯೊಬ್ಬರಿಗೂ ಅರ್ಥವಾಯ್ತಾ? ಎಲ್ಲ ಸಮನ್ವಯ ಮಾಡಿ ತೋರಿಸ್ಬೋದು. ಸೃಷ್ಟಿ ಹಾಗಾಯಿತು ಅನ್ನೋದಕ್ಕೆ ಇದೇ ಕ್ರಮ ಇದೆ, ಎಲ್ಲೂ ವ್ಯತ್ಯಾಸ ಬರಲ್ಲ. ಹಾಗೆ ನೋಡ್ಕೋದ್ರೆ ಬೃಹದಾರಣ್ಯದಲ್ಲಿ ಅಪ್ ಸೃಷ್ಟಿ ಆಯಿತು ಅಂತ ಇದೆ. ಅಪ್ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಭಾಷೆ ಬರೀತಾರೆ, ಇದೇನಿದು ಅಲ್ಲಿ ಹಾಗೆ ಹೇಳ್ಬಿಡ್ತಾರೆ. ಅಂದರೆ ಇಲ್ಲಿ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ವಾಕ್ಯಗಳನ್ನ ಪರಸ್ಪರ ವಿರೋಧ ಇದೆ ಅಂತ ಅನ್ನೋದು ಅಲ್ವಾದ್ದರಿಂದ, ವಿರೋಧ ಬರುವುದಿಲ್ಲವಾದ್ದರಿಂದ ಅಲ್ಲಿ ಸೃಷ್ಟಿ ಅದಾದಮೇಲೆ ಇದಾಯಿತು ಅಂತ ಇಟ್ಕೋಬೇಕು ಅಂತಲೇ ಬರೆದಿದ್ದಾರೆ. ಗೊತ್ತಾಯ್ತಾ ನಿಮಗೆ?
ಆದ್ದರಿಂದ ಚೆನ್ನಾಗಿ ತಿಳ್ಕೊಳ್ಳಿ, ವಿರೋಧ ಇಲ್ಲ. ಸೃಷ್ಟಿಕ್ರಮ ಹೇಳಿರೋದು ಸರಿಯಾಗಿದೆ. ಗೊತ್ತಾಯ್ತಾ? ಇವಾಗ ಇಷ್ಟು ಇದಾಯಿತು. ಆಮೇಲೆ ಅಪ್ಪಿನಿಂದ ಅನ್ನದ ಸೃಷ್ಟಿ ಆಯಿತು ಅಂತ ಇದೆ. ಹೌದಾ? ಅಲ್ಲಿ ಅನ್ನ ಅಂದರೆ ಪೃಥ್ವಿ ಅಂತ ಇಟ್ಕೋಬೇಕು. ಯಾಕೆಂದರೆ ಬೇರೆ ಕಡೆ ಎಲ್ಲ ಅದೇ ಇದೆ ಅಲ್ವಾ? ಅಲ್ಲಿಗೆ ತದೈಕ್ಷತ ಅಂತಿದೆಯಲ್ಲ, ಐಕ್ಷತ ನೋಡ್ತು ಅಂತ. ಈ ನೋಡ್ತು ಅಂದರೆ ಹೇಗೆ ನೋಡೋದು? ಗೊತ್ತಾಯ್ತಾ? ಇವಾಗ ನೋಡ್ತು ಅಂತ ಹೇಳಿದ್ರೆ ಭೇದ ಬಂತೋ ಇಲ್ವೋ? ಗೊತ್ತಾಯ್ತಲ್ಲ. ಆದ್ದರಿಂದ ಇಲ್ಲಿ ನೋಡ್ತು ಅನ್ನೋದನ್ನ ತಗೋಬೇಕಾಗಿಲ್ಲಪ್ಪ. ಶ್ರುತಿ ಹೇಳಿರೋದು ಅಧ್ಯಾರೋಪದ ಭಾಷೆ, ಸುಮ್ಮನೆ ಹಾಗೆ ಇಟ್ಕೊಂಡಿದೆ ನೋಡ್ತು ಅಂತ. ಇಷ್ಟರ ಮೇಲೆ ಹೇಗಿದೆ ಅಂದರೆ ಅದು ಸರ್ವಜ್ಞವಾದ್ದರಿಂದ ಯಾವಾಗಲೂ ಎಲ್ಲವನ್ನೂ ನೋಡ್ತಲೇ ಇದೆ. ಹೌದಾನೆ? ಅದನ್ನು ನೋಡ್ತು ಅನ್ನೋದಕ್ಕೇನೆ ಒಂದು ದೊಡ್ಡ ಆಕ್ಷೇಪ ತರಬೇಕಾಗಿಲ್ಲ. ಹೌದಾ? ಈಗಿನ ಮುಂದೆ ನೋಡಿ, ಇವಾಗ ಮುಂದಕ್ಕೆ ತಿರುವೃತ್ಕರ ಏನಪ್ಪ ಕೇಳಿ. ಇಲ್ಲ ನೋಡಿ, ಮುಂಚೆ ಹುಟ್ಟೋದು ಹೇಳ್ತೀನಿ, ಪ್ರಪ್ರಥಮವಾಗಿರೋದು ಅವ್ಯಾಕೃತ ಅಂತ. ಅಲ್ಲಿಂದ ಎರಡನೇದು ಪ್ರಾಣ, ಅಪರ ಪ್ರಕೃತಿ. ಅದಾದ ಮೇಲೆ ಅವ್ಯಕ್ತ, ಅದಾದ ಮೇಲೆ ಮಹತ್ತು, ಅದಾದ ಮೇಲೆ ಅಹಂಕಾರ, ಅದಾದ ಮೇಲೆ ತನ್ಮಾತ್ರ. ಇದು ಕ್ರಮ. ಇದನ್ನು ನೀವು ಅನುಮಾನದಿಂದ ಕೂಡ ತಿಳ್ಕೊಬೋದು. ಇಲ್ಲಿ ಕೊನೆಯಲ್ಲಿರೋದು ಏನಪ್ಪ ಅಂದರೆ ಜಗತ್ತಿನ ಉಪಾದಾನ. ಎಲ್ಲ ಶಬ್ದ ಸ್ಪರ್ಶ ರೂಪಿಸ್ಕೊಂಡು ಹೇಳ್ತಾನೆ ಉಪಾದಾನ. ಅಲ್ಲಿ ಈಗ ಕ್ಷೇತ್ರ ಆಗೋಯ್ತು, ಜ್ಞೇಯ ಆಗೋಯ್ತು. ಜ್ಞಾತನಿಗೆ ಬನ್ನಿ. ಜ್ಞಾತನೂ ಹುಟ್ಟಿದವನೇ ತಾನೆ, ಕಾರ್ಯ ತಾನೆ. ಜ್ಞಾತ ಅಂದರೆ ಮನಸ್ಸು ಬುದ್ಧಿ ಇರೋನೇ ಜ್ಞಾತ. ಮನಸ್ಸು ಬುದ್ಧಿಗಳಿಗೂ ಕಾರಣ ಇರಬೇಕು, ಹೌದಲ್ಲ? ಮನಸ್ಸಿಗೆ ಕಾರಣವಾಗಿರೋದು ಅಹಂಕಾರ, ಬುದ್ಧಿ ಕಾರಣವಾಗಿರೋದು ಮಹತ್ತು. ಆಯ್ತಾ? ಇವಾಗಲ್ಲಿ ಜ್ಞೇಯನೂ ಬಂದಂಗಾಯ್ತು, ಜ್ಞಾತನೂ ಬಂದಂಗಾಯ್ತು. ಇವಾಗಲ್ಲಿ ನೋಡಿ, ತನ್ಮಾತ್ರೆಗಳು ಜ್ಞೇಯದ ಕಾರಣ, ಮನಸ್ಸು ಅಹಂಕಾರ ಜ್ಞಾತ ಕಾರಣಗಳು. ಅವೆರಡೂ ಮುಂಚೆ ಎರಡೂ ಸೇರಿಕೊಂಡಿತ್ತು, ಬೇರೆ ಬೇರೆ ಇರಲಿಲ್ಲ. ಅದು ಅವ್ಯಕ್ತ. ಅದಕ್ಕೆ ಮುಂಚೆ ಇರೋದೊಂದು ಪ್ರಾಣ. ಯಾವುದದು ಅಂದರೆ ಎಲ್ಲ ವ್ಯವಹಾರವನ್ನು ನಿಭಾಯಿಸ್ತಕ್ಕಂಥ ಕಾರಣ. ಎಲ್ಲ ವ್ಯವಹಾರಗಳು ಅದೇ ಕಾರಣ. ಗೊತ್ತಾಯ್ತಲ್ಲ? ಎಲ್ಲ ವ್ಯವಹಾರಗಳು ಅದೇ ಕಾರಣ. ಅದು ಒಂದು ಕಾರಣ ತಾನೆ. ಇಲ್ಲಿ ಬರೀ ಜಡ ಜಗತ್ತು ಬಂತು, ಚೇತನ ಜಗತ್ತು ಬಂತು. ವ್ಯವಹಾರ ಅದಕ್ಕೊಂದು ಕಾರಣ ಇರಬೇಕಲ್ಲ, ಅದು ಪ್ರಾಣ. ಈ ಅವ್ಯಕ್ತ ಪ್ರಾಣಗಳು ಎರಡೂ ಮುಂಚೆ ಅವ್ಯಾಕೃತದಲ್ಲಿತ್ತು, ಬೇರೆ ಆಗಿರಲಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅವ್ಯಾಕೃತ, ಪ್ರಾಣ, ಅವ್ಯಕ್ತ, ಮಹತ್ತು, ಅಹಂಕಾರ, ತನ್ಮಾತ್ರಗಳು ಅಂತ ಈ ಕ್ರಮದಲ್ಲೇ ಸೃಷ್ಟಿಯಾಗಿರೋದು. ಸಿದ್ಧ ಮಾಡಿದ್ದಾರೆ ಸ್ಪಷ್ಟವಾಗಿ. ಆಮೇಲೆ ಪಂಚಭೂತಗಳು ಅಷ್ಟೇ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತಲೇ ಇದೆ. ಛೆ ಹೇಳಿದ್ನಲ್ಲ ಇವಾಗ. ಅವ್ಯಕ್ತ ಅಂದರೆ ಇವೆರಡರ ಮುಂಚೆ ಅನ್ಮ್ಯಾನಿಫೆಸ್ಟ್ ಆಗಿದ್ದದ್ದು. ಈ ಅವ್ಯಕ್ತ ಮತ್ತು ಪ್ರಾಣ ಕೂಡ ಬೇರೆ ಬೇರೆ ವಿಂಗಡವಾಗಿರಲಿಲ್ಲ, ಅದು ಅವ್ಯಾಕೃತ. ಗೊತ್ತಾಯ್ತಾ? ಸ್ವಪ್ನವನ್ನ, ಹೌದು.
ಅದೇ ಹೌದು ಹೌದು ಹೌದೌದು ಅದು ಮಾಡಿ ಗೊತ್ತಾಯ್ತಲ್ಲ. ಅಲ್ಲಿ ಕೇವಲ ಏನಪ್ಪ, ನಾನು ಲೌಕಿಕ, ನನಗಿನ್ನೂ ಬ್ರಹ್ಮ ಗೊತ್ತಿಲ್ಲ. ನನಗೆ ಬ್ರಹ್ಮ ತಿಳಿಯೋದಕ್ಕೆ ಪ್ರವೃತ್ತಿ ಬರಬೇಕು. ಹಾಗಾಗಿ ತಾವು ಬ್ರಹ್ಮನೂ ಜೀವನು ಒಂದೇ ಅಂತ ತಿಳಿಸ್ಕೊಟ್ರೆ ನನಗೆ ಲೌಕಿಕದಲ್ಲಿ ಏನು ಪ್ರಯೋಜನ ಇದೆ? ಅಲ್ಲಪ್ಪ, ಲೌಕಿಕದಲ್ಲಿ ಪ್ರಯೋಜನ ಇಲ್ಲವೇ ಇಲ್ಲ. ಅದು ಲೌಕಿಕ ಅಲ್ಲ. ಇವಾಗ ಲೌಕಿಕದಲ್ಲಿ ದುಃಖ ಇದೆ, ಅಲೌಕಿಕ ಅದು ದುಃಖ ಇಲ್ಲ. ನಿಮಗೆ ಲೌಕಿಕ ಬೇಕೋ ಆನಂದ ಬೇಕೋ? ಲೌಕಿಕ ಜೊತೆ ದುಃಖ ಇದ್ದೇ ಇದೆ. ಆನಂದದ ರುಚಿ ಬರಲಿಲ್ವಲ್ಲ, ಅದಕ್ಕೇನು ಮಾಡಕ್ಕೆ, ಇರಲಿ ಇಲ್ಲೇ ಇರಲಿ. ಗೊತ್ತಾಯ್ತಲ್ಲ? ಹಾಂ ಹಾಂ ಲೌಕಿಕ ಪ್ರಯೋಜನ, ನಾನು ಪರಿಚ್ಛಿನ್ನವಲ್ಲ, ನಾನು ಸರ್ವಾತ್ಮ ಅನ್ನೋದು ಲೌಕಿಕ ಪ್ರಯೋಜನ ಇದೆ ಇದೆ ಇದ್ದೇ ಇದೆಯಲ್ಲ. ಇಲ್ಲಿ ಮುಂದಿನ ಸೃಷ್ಟಿ ಹೇಳ್ತಾ ಇದ್ದಾರೆ ನೋಡಿ. ತೈತಿರಿಯಲ್ಲಿ ಇದೂ ಇದೆ. ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ವ್ಯ ಪೃಥ್ವಿ, ಪೃಥಿವ್ಯಾ ಓಷಧಯ, ಓಷಧೇಭ್ಯೋ ಅನ್ನಂ ಅಂದರೆ ಬೀಜಗಳು, ಅನ್ನಾತ್ ಪುರುಷ ಅಂತ ಇದೆ. ಅದೇ ಕ್ರಮ ಇಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ ಜಾಸ್ತಿ ಇದೆ. ಗೊತ್ತಾ? ಇವಾಗ ಹೇಳ್ತಾ ಇದ್ದಾರೆ, ಪೃಥ್ವಿ ಉಂಟಾದ ಮೇಲೆ ಏನುಂಟಾಯಿತು ಅಂತ ಹೇಳ್ತೆ. ತೇಷಾಂ ಕಲ್ವೇಷಾಂ ಭೂತಾನಾಂ ತಿರಿಣ್ಯೇ ಬೀಜಾನಿ ಭವಂತಿ ಅಂಡಜಂ ಉದ್ಭಿಜ್ಜಂ ಶ್ವೇತಜಮಿತಿ. ಗೊತ್ತಾಯ್ತಾ? ಅಂದರೆ ಆಮೇಲೆ ಅಂಡಜ ಉದ್ಭಿಜ್ಜ ಶ್ವೇತಜ, ಚೇತನ ಜೀವರು ಹುಟ್ಟಿದ್ರು ಅನ್ನೋದಕ್ಕೋಸ್ಕರ ಬರ್ತಾಯಿದೆ. ಅಂಡಜ ಅಂದರೆ ಮೊಟ್ಟೆಗಳಿಂದ ಹುಟ್ಟೋದು, ಜೀವಜ ಅಂದರೆ ಜೀವನಿಂದಲೇ ಹುಟ್ಟೋದು, ಉದ್ಭಿಜ್ಜ ಅಂದರೆ ಸಸ್ಯಾದಿಗಳು ಇವರೆಲ್ಲ ಹುಟ್ಟಿದ್ರು. ಗೊತ್ತಾಯ್ತಾ? ಇವಾಗ ಹೇಳ್ಬಿಡ್ತು, ಪುನಃ ಹಿಂದಕ್ಕೆ ವಾಪಸ್ ಬಂದು ಹೇಳುತ್ತೆ. ಸೇಮ್ ದೇವತೆ ಈಕ್ಷತ ಹಂತಾಹಂ ಇಮಾಸ್ತಿಸ್ರೋ ದೇವತಾ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರ್ವಾಣಿ. ಇವಾಗ ನೋಡಿ, ಪಂಚಭೂತಗಳು ಬಂದಿವೆ. ಇವಾಗ ಅವೆಲ್ಲ ಅದನ್ನು ಮುಂದಕ್ಕೂ ಹೇಳಿದೆ, ಅಂಡಜ ಉದ್ಭಿಜ ಸ್ವೇಜ ಅಂತ. ಇವಾಗ ಸ್ವಲ್ಪ ಅದನ್ನು ಇಟ್ಟು ಹಿಂದಕ್ಕೆ ತಳ್ಳಿ. ಪಂಚಭೂತಗಳು ಬಂದಿದೆ. ಈ ಪಂಚಭೂತಗಳೂ ಒಂದೊಂದು ದೇವತೆ. ಸರಿ, ಈ ಪಂಚಭೂತಗಳಿದೆಯಲ್ಲ, ಈ ಪಂಚಭೂತಗಳು ಯಾವ ಥರ ಅಂದರೆ, ಮನಸ್ಸು ಬುದ್ಧಿ ಹುಟ್ಟಿದ ಕೂಡಲೇ ಹಿರಣ್ಯಗರ್ಭ ಹುಟ್ಟದ ಬೇಗ ಅವಂದೇ ಆ ಜೀವನೇ ಉಪಾಧಿಗಳಿಂದ ಹುಟ್ಟುತ್ತಾನೆ. ಪಂಚಭೂತಗಳು ಹುಟ್ಟಿದ ಕೂಡಲೇ ಇನ್ನೊಬ್ಬ ಜೀವ ಹುಟ್ಟದ. ಅವನಿಗೆ ಪಂಚಭೂತಗಳೇ ಶರೀರ ಒಂದು, ಮತ್ತು ಅಲ್ಲಿರೋ ಮನಸ್ಸು ಬುದ್ಧಿನೇ ಅಂಶ ಅವನಿಗೆ ಬರುತ್ತೆ. ಆದ್ದರಿಂದ ಅವನು ಪಂಚಭೂತಗಳು ಅನ್ನೋ ಶರೀರವೂ ಇದೆ, ಮನಸ್ಸು ಬುದ್ಧಿನೂ ಇದೆ. ಇವನನ್ನೇ ಪ್ರಜಾಪತಿ ಅನ್ನೋದು. ಗೊತ್ತಾಯ್ತಾ? ಇವನನ್ನೇ ವೈಶ್ವಾನರ ಅನ್ನೋದು ಮಾಂಡುಕ್ಯದಲ್ಲಿ. ಗೊತ್ತಾಗ್ತಾ ಇದೆ ನಿಮಗೆ? ಇವಾಗಿನ ಮುಂದಿನ ಡಿಪಾರ್ಟ್ಮೆಂಟ್ ಇವಾಗ ಓಪನ್ ಆಯ್ತು. ಈಗ ಮುಂದಿನ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ, ಈ ಪಂಚಭೂತಗಳಿದೆಯಲ್ಲ, ಇದು ಸಾಲದು. ಸುಮ್ಮನೆ ಪಂಚಭೂತಗಳು ಇದ್ರೆ ಬೇಕಾದ ಕೋಟಿ ಜೀವರಿದಾರಲ್ಲ, ಬರೀ ಪಂಚಭೂತಗಳು ಇಟ್ಕೊಂಡು ಏನು ಮಾಡೋದು?
ಇದರಿಂದ ಇವಾಗ ನಾನಾತ್ವ ಸೃಷ್ಟಿಯಾಗಬೇಕು. ಈ ನಾನಾತ್ವವನ್ನು ಸೃಷ್ಟಿ ಮಾಡೋ ಕೆಲಸ ಪ್ರಜಾಪತಿದು. ಅರ್ಥವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಇದೊಂದು ದೊಡ್ಡ ತುಂಬ ಮೈಟಿ ಬಿಗ್ ಕಂಪನಿ ಒಂದು. ಎಲ್ಲ ಆ ದುಡ್ಡು ಹಾಕೋನು ಬರ್ತಾನಲ್ಲ ಮೊದಲು, ಅವನು ಮುಂಚೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಎಲ್ಲ ಇಟ್ಕೊಂಡು ಆಮೇಲೆ ಒಬ್ಬ CEO ಅಂತ ಕರೀತಾನೆ, ನೀನು ಇದನ್ನು ನಿಭಾಯಿಸು ಅಂತಾನೆ. ಹೌದು ಅಲ್ಲಪ್ಪ? ಹಾಗೇನೆ ಇವಾಗ ಈ ಪ್ರಜಾಪತಿ ಪಂಚಭೂತಗಳನ್ನ ಇಟ್ಕೊಂಡು ಸೃಷ್ಟಿ ಮಾಡಬೇಕು. ಏನಪ್ಪ, ಕೇವಲ ಮನಸ್ಸು ಬುದ್ಧಿ ಇರೋನು ಹಿರಣ್ಯಗರ್ಭ. ಗೊತ್ತಾಯ್ತಾ? ಇವಾಗ ಮನಸ್ಸು ಬುದ್ಧಿ ಪಂಚಭೂತಗಳು ಇಟ್ಕೊಂಡಿರೋ ಇವನು. ಗೊತ್ತಾಯ್ತಾ? ಹೇಳ್ತೀನಿ ಕೇಳಿ. ಇದು ಹಿರಣ್ಯಗರ್ಭನಿಗೇನೆ ಈ ಬೇರೆ ಬೇರೆ ಹೆಸರುಗಳು ಬರುತ್ತೆ. ಅವನೇ ಅವತಾರ ಇತ್ತು. ಪ್ರಪಂಚದ ಎಲ್ಲ ವ್ಯವಹಾರವೂ ನಡೀತಾ ಇರೋದು ಅವನಿಂದಲೇ. ಅರ್ಥ ಆಗ್ತಾ ಇದೆಯಾ? ಕಾರ್ಯಬ್ರಹ್ಮ ಅವನ್ನೇನೆ ಎಲ್ಲ ಪ್ರಪಂಚ ರಕ್ಷಣೆ ಮಾಡಬೇಕು ಅಂದರೆ ಅವನೇ ಅವತಾರ ಎತ್ತದು. ಅವನು ಪರಬ್ರಹ್ಮಕ್ಕಿಂತ ಬೇರೆಯಲ್ಲ. ಅಲ್ಲಿ ವಾಕ್ಯದ ಬಹಳ ಸ್ಪಷ್ಟ ಶ್ರುತಿನಲ್ಲೇ ಇದೆ. ಏನಪ್ಪ ಅಂದರೆ, ಹಿರಣ್ಯಗರ್ಭನ ಕಾರ್ಯಬ್ರಹ್ಮ ಅಂತ ಕರೆದಿರೋದು ನಿಜ, ಅಪರಬ್ರಹ್ಮ ಅಂತ ಕರೆದಿದೆ. ಗೊತ್ತಾಯ್ತಾ? ಆದರೆ ಇವನು ಈಶ್ವರನಿಗಿಂತ ಬೇರೆ ಅಂತ ತಿಳ್ಕೊಬೇಡಿ. ಇವನು ಕಾರ್ಯಬ್ರಹ್ಮ ಅಲ್ಲ, ಕಾರಣಬ್ರಹ್ಮವೇ, ಈಶ್ವರನೇ. ಯಾಕೆಂದರೆ ತುಂಬ ತುಂಬ ದೊಡ್ಡವನು, ತುಂಬ ತುಂಬ ದೊಡ್ಡವನು. ಗೊತ್ತಾಯ್ತಲ್ಲ? ಇಲ್ಲಿ ನಾನೇ ಒಂದು ಬ್ರಹ್ಮಸೂಕ್ತ ಅಂತ ಒಂದು ಹೇಳೋದಲ್ಲ, ಅದರಲ್ಲಿ ಹಿರಣ್ಯಗರ್ಭ ಇದ್ದಾನಲ್ಲ, ಅವನ ಜೊತೆ ಕಂಪೀಟ್ ಮಾಡೋಣ ಇನ್ಯಾವಿದೇನೆ, ಯಾರು ಇರೋಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಾ? ಸರಿ, ಇವಾಗ ಇಲ್ಲಿ ತಗೊಳ್ಳಿ. ಇಲ್ಲಿ ಇವನು ಬೇರೆ ಸೃಷ್ಟಿ ಮಾಡಬೇಕು. ಯಾತಿಗೆ ಮಾಡ್ಬೇಕು ಸೃಷ್ಟಿ ಅದು ನೋಡಿ. ಬೇಕಾದಷ್ಟು ದೇವತೆಗಳಿದ್ದಾರೆ, ಆಮೇಲೆ ಬೇಕಾದಷ್ಟು ಜೀವರುಗಳಿದ್ದಾರೆ, ಅನಂತವಾಗಿದ್ದಾರೆ. ಇವರಿಗೆಲ್ಲ ಸ್ಥಾನ ಕೊಡಿಸ್ಬೇಕೋ ಇಲ್ವೋ? ಆದ್ದರಿಂದ ಅವನು ಆ ನಾನಾತ್ವವನ್ನು ಸೃಷ್ಟಿ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾನೆ. ಹೇಗೆ ಮಾಡ್ತೀನಿ ಅಂದರೆ, ಸೇಯಂ ದೇವತೈಕ್ಷತ ಹಂತ ಮಿಮಾಸ್ತಿಸ್ರೋ ದೇವತಾ ಅನೇನ ಜೀವನಾತ್ಮನ ಪ್ರವಿಶನಾಮರೂಪೇ ವ್ಯಾಕರವಾಣಿ. ಆಗ ನಾನು ಈ ಜೀವನದಲ್ಲಿ ಪ್ರವೇಶ ಮಾಡ್ತೀನಿ. ಇದು ಬ್ರಹ್ಮ ಹೇಳ್ತಾ ಇರೋ ಮಾತು ಇದು. ಗೊತ್ತಾಯ್ತಾ? ನಿಜವಾಗ್ಲೂ ಬ್ರಹ್ಮ ಹೇಳ್ತಾ ಇರೋದು. ಆದರೆ ಇವನ ಮುಖಾಂತರ ಹೇಳ್ತಾ ಇದೆ. ಏನದು? ಈ ಜೀವಾತ್ಮನಲ್ಲಿ ಪ್ರವೇಶಿಸಿ ನಾನು ಸೃಷ್ಟಿ ಮಾಡ್ತೀನಿ. ಗೊತ್ತಾಯ್ತಲ್ಲ? ಇವಾಗ ಯಾತಿಗೋಸ್ಕರ ಮಾಡ್ತಾ ಇದ್ದಾನೆ ಅವನು? ಎಷ್ಟು ಬೇಕೋ ಅಷ್ಟು ನಾನಾತ್ವ ಉಂಟಾಗಿಲ್ಲ. ನಾನಾತ್ವ ಉಂಟು ಮಾಡೋದಕ್ಕೋಸ್ಕರ ಅವನು ಇನ್ನೊಂದು ಸೃಷ್ಟಿ ಮಾಡಬೇಕಾಗಿದೆ. ಇವಾಗ ಈ 3 ದೇವತೆಗಳಿದ್ದಾರೆ. ಯಾರು? ತೇಜಸ್ಸು, ಜಲ, ಪೃಥ್ವಿ ಅಂತಿದೆ, ಅಪ್ಪು ಪೃಥ್ವಿ ಅಂತ. ನಾನು ಈ ದೇವತೆಗಳಲ್ಲಿ ಪ್ರವೇಶ ಮಾಡ್ತೀನಿ. ನೋಡಿ ಇದರ ಅರ್ಥ ಏನು ಅಂತ. ಜೀವನೇ ಆಗಲಿ, ಯಾವುದೇ ಜೀವನು ಕೆಲಸ ಮಾಡಬೇಕಾಗಿದ್ದರೆ ಆ ಪರಮಾತ್ಮನ ಶಕ್ತಿ ಪ್ರವೇಶ ಮಾಡಿದ್ರೆ ಮಟ್ಟಿಗೆ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ. ಗೊತ್ತಾಗ್ತಾ ಇದೆಯಾ?
ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ, ನಾವೇ ಮಾಡ್ತೀವಿ ಅಂತ. ಸರಿಯಲ್ಲ ಅದು. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರಿ ಮೂಢಾತ್ಮ ಕರ್ತಾಮಿತಿ ಮನ್ಯತೆ. ಎಲ್ಲ ಬ್ರಹ್ಮ ಪ್ರಕೃತಿಯಿಂದಲೇ ನಡೀತಾ ಇದೆ. ಆದರೆ ನಾನೇ ಮಾಡ್ತಾ ಇದ್ದೀನಿ ಅಂತ ಮೂಢ ತಿಳ್ಕೊಳ್ತಾನೆ. ಅವನು ನಾನೇ ಮಾಡ್ತಿದ್ದೀನಿ ಅಂತಿದ್ದೇನೆ, ಆದ್ರೆ ಮಾಡೋದೆಲ್ಲ ಬ್ರಹ್ಮನೇ. ಅವನು ಹಿರಣ್ಯಗರ್ಭ ನಾನು ಮಾಡ್ತೀನಿ ಅಂತ ಮುಂಚೆ ಅನ್ಕೋತಾನೆ. ಹಿರಣ್ಯಗರ್ಭ ವಿಚಾರ ಇನ್ನು ನೀವು ಕೇಳಿದ್ರಿಂದ ಹೇಳ್ತೀನಿ, ಒಂದು ಸ್ವಲ್ಪ ತಿಳ್ಕೊಳ್ಳಿ. ಹಿರಣ್ಯಗರ್ಭ ಹುಟ್ಟಿದ ಕೂಡಲೇ ಅವ್ರಿಗೊಂದು ಅಹಂಕಾರ ಇದೆ. ನಾನೆಲ್ಲ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನು ಹುಟ್ಟಿದ್ದು. ಆದರೆ ಅವನ ತಪಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ತೀವ್ರವಾಗಿದೆ ಅಂದರೆ, ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಜ್ಞಾನ ಬಂದ್ಬಿಡುತ್ತೆ. ಅಂದ್ರೇನು, ಅವನ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ, ನಾನು ಪರಬ್ರಹ್ಮವೇ ಅನ್ನೋದು ಗೊತ್ತಾಗ್ಬಿಡುತ್ತೆ. ಪರಬ್ರಹ್ಮವೇ ಅಂತ ಗೊತ್ತಾದರೂ ಕೂಡ ಹಿರಣ್ಯಗರ್ಭನ ಹುಟ್ಟಿರೋ ಪ್ರಾರಬ್ಧ ಇದೆಯಲ್ಲ, ಆ ಪ್ರಾರಬ್ಧದಂತೆ ವ್ಯವಹಾರ ಮಾಡಲೇಬೇಕು. ಆದ್ದರಿಂದ ಅವನ ಅಹಂಕಾರ, ಮುಂಚೆ ಅಹಂಕಾರ ಇದ್ದದ್ದು ತಕ್ಷಣ ಜ್ಞಾನ ಆದ ಕೂಡಲೇ ಅಹಂಕಾರ ವಾಸನ ಆಗೋಯ್ತದು. ಬರೀ ಅಹಂಕಾರದ ವಾಸನೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಆಗಬೇಕು, ಜೀವನ ಕೂಡ ಆಗಬೇಕು. ಮಾಡೋದು ಆಗ್ತಾ ಇರೋದೆಲ್ಲ ಮಾಡೋದೆಲ್ಲ ಅಂತ ಅನ್ನೋದಕ್ಕಿಂತ ಆಗ್ತಾ ಇರೋದೆಲ್ಲ ಬ್ರಹ್ಮದ. ಆಯ್ತಾ? ಇವಾಗ ನೋಡಿ, ಇವಾಗ ಇಲ್ಲಿ ಏನಿದೆ ನೋಡಿ, ಮೇಲೆ ಹೇಳ ಮೂರು ದೇವತೆಗಳು ಈ ಜೀವನೆಂಬ ಎಂದು ತನ್ನ ಬುದ್ಧಿಯಲ್ಲಿದ್ದ ಪೂರ್ವ ಸೃಷ್ಟಿಯಲ್ಲಿ ಅನುಭವಿಸಿದ್ದ ಪ್ರಾಣಧಾರಿಯಾದ ಆತ್ಮನ್ನೇ ನೆನೆಸಿಕೊಂಡು, ಗೊತ್ತಾಯ್ತೆ? ಅಂದರೆ ಪೂರ್ವ ಹಿಂದೆ ಇತ್ತಲ್ಲ ಸೃಷ್ಟಿ, ಅಲ್ಲಿ ಜೀವನೆಂಬ ತನ್ನ ಬುದ್ಧಿಯಲ್ಲಿದ್ದ ಪೂರ್ವ ಸೃಷ್ಟಿಯಲ್ಲಿ ಅನುಭವಿಸಿದ್ದ ಪ್ರಾಣಧಾರಣೆಯಾದ ಜೀವಾತ್ಮನ ನೆನೆಸಿಕೊಂಡು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಬಂತ ಇಲ್ಲ, ನೆನೆಸ್ಕೊಂಡು ಅಂತ ಬಂತ ಇಲ್ವಾ? ನೆನೆಸ್ಕೊಂಡು ಅಂತ ಬಂದ ಕೂಡಲೇ ಬುದ್ಧಿ ಪರಿಕಲ್ಪಿತವಾದ ಅಂತ ಹಿಂದೆ ಹೇಳಿದ ಜ್ಞಾಪಕ ಸರಿಯಾಗಿ ಬರ್ತಾ ಇದೆಯಾ? ಹಿಂದಿನ ಸೃಷ್ಟಿನಲ್ಲಿದ್ದ ಸೂರ್ಯನನ್ನು ನೆನೆಸ್ಕೊಂಡು ಬುದ್ಧಿ ಪರಿಕಲ್ಪಿತ ತಗೊಂಡು ಮಾಡ್ತಾ ಇದ್ದಾನೆ. ಕುಂಬಾರ ಗಡಿಗೆ ನೆನೆಸ್ಕೊಂಡು ಗಡಿಗೆ ಮಾಡ್ತಾನೆ. ಹಾಗೇನೆ ಇಲ್ಲೂ ಕೂಡ ಸ್ಪಷ್ಟವಾಗಿದೆ. ಇಲ್ಲಿ ಆತ್ಮ ನೆನೆಸ್ಕೊಂಡು ಈ ಜೀವನೆಂಬ ಆತ್ಮದ ರೂಪದಿಂದ ಎಂದು ಹೇಳಿದೆ, ಪ್ರಾಣಧಾರಣ ಕರ್ತೃರೂಪದಿಂದ ಎಂದು ಹೇಳಿರುತ್ತದೆ. ಆತ್ಮರೂಪದಿಂದ ಅಂತ ಹೇಳಿರುವಂಥದ್ದು ಅದನ್ನ ಆತ್ಮಕ್ಕಿಂತ ಬೇರೆಯಲ್ಲದ ಚೈತನ್ಯ ಸ್ವರೂಪವುಳ್ಳದ್ದೇ ಆಗಿರುವ ತಿಳಿಸಿ ಅನುಪ್ರವೇಶ ಮಾಡಿ ತೇಜೋಬನ್ನ ಮಾತ್ರಗಳ ಸಂಬಂಧದ ವಿಶೇಷ ಜ್ಞಾನವನ್ನು ಪಡೆದುಕೊಂಡು, ನೋಡಿ ವಿಶೇಷ ಜ್ಞಾನವನ್ನು ಪಡೆದುಕೊಂಡು ಸ್ಪಷ್ಟವಾಗಿದೆ ಇಲ್ಲಿ. ಹೌದಾ? ನಾಮರೂಪಗಳನ್ನು ನಾನು ಸ್ಪಷ್ಟವಾಗಿ ವಿಂಗಡಿಸ್ತೀನಿ, ಆಕಾರಗಳನ್ನು ಸೃಷ್ಟಿ ಮಾಡ್ತೀನಿ. ಗೊತ್ತಾ? ಜೀವನ ಪ್ರವೇಶ ಮಾಡ್ದ ಅಂತಿದೆ, ಅನುಪ್ರವೇಶ ಅಂತಿದೆ. ಇದನ್ನು ಸ್ವಲ್ಪ ನೋಡಿ, ಏನೇನು ಪ್ರಶ್ನೆಗಳು ಬರ್ತವೆ. ಇವಾಗ ಬ್ರಹ್ಮವೇ ಅನುಪ್ರವೇಶ ಮಾಡಿದೆ. ಬ್ರಹ್ಮವೇ ಅನುಪ್ರವೇಶ ಮಾಡಿದೆ ಅಂದರೆ ಆಭಾಸವಾಗೋಯ್ತಲ್ರಿ. ಏನು ಈ ಜೀವ ಹೇಳಿ ಕೇಳಿ ಮೂರ್ಖ ದುಃಖದಲ್ಲಿದ್ದಾನೆ, ಹೌದಲ್ಲ? ಬ್ರಹ್ಮ ತಿಳಿದು ಈ ಜೀವರೂಪದಿಂದ ಪ್ರವೇಶ ಮಾಡಿಬಿಟ್ಟ ಅಂದರೆ ಕೇಳೋದಕ್ಕೆ ಚೆನ್ನಾಗಿರೋಲ್ಲ. ಸರ್ವಜ್ಞನು ಆನಂದ ಸ್ವರೂಪನೂ ಆಗಿರೋನು ನಾನು ಇನ್ಮೇಲೆ ಮೂರ್ಖನೂ ದುಃಖಿಯೂ ಆಗ್ತೀನಿ ಅಂತ ಹೇಳ್ದ ಅಂತ ಆಗೋಗುತ್ತಲ್ಲ, ಕೇಳೋದಕ್ಕೆ ಸರಿಯಾಗಿಲ್ವಲ್ಲ ಇದು.
ಪ್ರಶ್ನೆ ಗೊತ್ತಾಯ್ತಾ? ಅನೇನ ಜೀವೇನಾತ್ಮನ ಪ್ರವೇಶ ಅಂದರೆ ಚೆನ್ನಾಗಿಲ್ಲ ಕೇಳೋದಕ್ಕೆ. ಆದ್ದರಿಂದ ಇಲ್ಲಿ ಈ ಅನುಪ್ರವೇಶ ಅಂದರೆ ಹಾಗಿದ್ರೆ ಅರ್ಥವೇನು ಗೊತ್ತಾಯ್ತಾ? ನೋಡಿ, ಇಲ್ಲಿ ಅನುಪ್ರವೇಶ ಅಂದರೆ ಏನು ಅಂತ. ನಿಜವಾಗಿಯೂ ಜೀವತ್ವ ಮಿಥ್ಯಾಜ್ಞಾನ ತಾನೆ. ಇಲ್ಲೇ ಚರ್ಚೆ ಇಲ್ಲೇ ಮಾಡ್ಕೊಳ್ಳಿ, ಇಲ್ಲೇ ನೋಡಿಬಿಡ್ಬೋದು ನೀವು. ಇವಾಗ ಸುಷುಪ್ತಿಯಲ್ಲಿರ್ತಕ್ಕಂಥ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಿ, ಬಹಿಷ್ಪ್ರಜ್ಞೆಯಲ್ಲಿರ್ತಕ್ಕಂಥ ನಿಮ್ಮನ್ನು ನೋಡಿ. ಇವಾಗ ಬಹಿಷ್ಪ್ರಜ್ಞೆಯಲ್ಲಿರೋನು ದುಃಖಿ, ಸಾಯ್ತಾ ಇದ್ದಾನೆ, ಮೂರ್ಖ. ಅವನೇ ಮನಸ್ಸು ಬುದ್ಧಿ ಸಂಬಂಧ ಅಧ್ಯಾಸ ಬಿಟ್ಟುಬಿಟ್ರೆ ಅಲ್ಲಿ ಒಳಗಡೆ ಪರಮಾತ್ಮನೇ ಬ್ರಹ್ಮೆ ಆಗಿದ್ದಾನೆ. ಹೌದು ಅಲ್ವಾ? ಅಲ್ಲಿಗಿರೋ ಪ್ರತ್ಯೇಗಾತ್ಮ ಅಂತಾನೆ ಇಲ್ಲಿ ಜೀವರೂಪದಲ್ಲಿ ಇರೋದು. ಪ್ರತ್ಯೇಗಾತ್ಮ ಬ್ರಹ್ಮ, ಈ ಜೀವನ ಮೂರ್ಖ. ಅಲ್ಲಿಗೇನಾಯಿತು? ಮೂರ್ಖ ಅಂದರೆ ಮಿಥ್ಯಾಜ್ಞಾನ. ನನ್ನನ್ನು ನಾನು ಬಹಿಷ್ಪ್ರಜ್ಞಾ ಅಂತ ತಿಳ್ಕೊಂಡಿದ್ದೀನಲ್ಲ, ಅದು ಮಿಥ್ಯಾಜ್ಞಾನ ಆಗುತ್ತಾನೆ. ಅರ್ಥ ಆಯ್ತಾ ಇಲ್ಲ ಈ ವಾಕ್ಯ? ಬಹಿಷ್ಪ್ರಜ್ಞಾ ಅಂದ್ರೇನಪ್ಪ? ಹೊರಗಡೆ ಇರೋ ವಸ್ತುಗಳನ್ನ ತಿಳ್ಕೊಳ್ಳೋ ನಾನು ಅಂತ. ಅಲ್ಲಿ ಏನು ತಿಳ್ಕೊಳ್ತಾ ಇದ್ದೇನಲ್ಲ ಪ್ರತ್ಯೇಗಾತ್ಮನಾಗಿ, ಅದು ನಾನೇ ತಾನೆ. ಆ ನಾನು ಅನ್ನೋದ್ರಲ್ಲಿ ಹೊರಗಡೆ ವಸ್ತು ನಾನು ತಿಳ್ಕೊಳ್ತೀನಿ ಅನ್ನೋದಿದೆಯಾ? ಇಲ್ಲ ತಾನೆ. ಅದೇನು ಅಲ್ಲಿಲ್ಲ ಇಲ್ಲಿದೆ, ಅದು ನಾನೇ ಇದು ನಾನೇ. ಅರ್ಥ ಆಗ್ತಾ ಇದೆಯಲ್ಲಪ್ಪ? ಅಲ್ಲಿಗೇನರ್ಥ? ಇಲ್ಲಿ ನಾನು ತಿಳ್ಕೊಂಡಿರೋದು ನನ್ನ ಮಿಥ್ಯಾಜ್ಞಾನ ಸ್ಪಷ್ಟವಾಯ್ತಾ ಇಲ್ಲ? ಸ್ಪಷ್ಟವಾಯ್ತಾನಪ್ಪ ಎಲ್ಲರೂ ಪ್ರತಿಯೊಬ್ಬರಿಗೂ? ಆದ್ದರಿಂದ ಈ ಮಿಥ್ಯಾಜ್ಞಾನವಾದ್ದರಿಂದ ಇವನು ಏನಿದ್ರು ಒಂದು ಆಭಾಸ ಅಷ್ಟೇ. ಆಭಾಸ ಅಂದರೆ ಏನು? ಸುಮ್ಮನೆ ಏನೋ ಇವನು ಇರೋ ಹಾಗೆ ನಟನೆ ಮಾಡ್ತಾ ಇದ್ದಾನೆ. ಇವನೇನು ಇಲ್ಲವೇ ಇಲ್ಲ. ಯಾವ ರೀತಿ ಮಿಥ್ಯಾಜ್ಞಾನ ಅಂದ್ರೇನು? ಹಗ್ಗದಲ್ಲಿ ತೋರ್ಕೊಂಡಿರೋ ಹಾವಿನಂತೆ ಇದ್ದಾನೆ ಇವನು. ಜೀವ ಹಾವು ಮಿಥ್ಯಾಜ್ಞಾನ ತಾನೆ. ಇವಾಗ ಮಿಥ್ಯಾಜ್ಞಾನ ಬಿಟ್ಟರೆ ಅವಾಗೇನಾಗುತ್ತೆ ಗೊತ್ತೇನೋ? ನಾನು ಬಹಿಷ್ಪ್ರಜ್ಞಿತ ತೋರಿಕೊಳ್ಳೋ ಬ್ರಹ್ಮ, ಅಂತಃಪ್ರಜ್ಞಿತ ತೋರಿಕೊಳ್ಳೋ ಬ್ರಹ್ಮ, ಜ್ಞಾತಿವಂತೆ ತೋರಿಕೊಳ್ಳೋ ಪ್ರತಿಗಾತ್ಮ ಅಂತ ಗೊತ್ತಾಗುತ್ತೆ. ಸುಮ್ಮನೆ ತೋರ್ಕೋತೀನಷ್ಟೇ, ನಾನು ನಿಜವಾಗ್ಲೂ ಅಲ್ಲ. ನಾನು ಹಾವನಂತ ತೋರ್ಕೊಳ್ತೀನಷ್ಟೇ, ನಾನು ಹಾವಲ್ಲ, ಹಗ್ಗೇ. ಸ್ಪಷ್ಟವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಸ್ಪಷ್ಟವಾಗ್ತಾಯ್ತಾನಪ್ಪ? ಅದನ್ನೇ ಹೇಳೋದು. ಏನು ಹೇಳೋದು ಅಂದರೆ, ಈ ಜೀವನನು ಆಭಾಸ ರೂಪನು, ಆಭಾಸ ಅಷ್ಟೇ, ಅದೊಂದು ವಸ್ತು ಅಂತಲ್ಲ. ಅದನ್ನ ಯಾಕೆ ತಂದಿರಿ ಇವಾಗ ನೀವು? ಅದನ್ನ ಯಾಕೆ ಹೇಳ್ತಾ ಇದ್ದೀರಾ? ಒಂದು ನಿಮಿಷ. ಇವಾಗ ಗೊತ್ತಾಯ್ತು, ನೀವು ಹೇಳೋ ವಾಕ್ಯ ತಪ್ಪು ಅಂತ ಹೇಳ್ತಾ ಇಲ್ಲ. ಇವಾಗ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀರ ಅಂತ ಗೊತ್ತಾಗಲಿಲ್ಲ. ಇಲ್ಲ ಸ್ವಲ್ಪ ಇಲ್ಲಿ ಇಲ್ಲಿ ನೋಡ, ಗೊತ್ತಾಯ್ತಲ್ಲ? ಇಲ್ಲಿ ಏನು ಇವಾಗ ಸ್ಪಷ್ಟವಾಯ್ತಲ್ಲ ನಿಮಗೆ? ಅಂದರೆ
ನಿಜವಾಗ್ಲೂ ಇಲ್ಲಿರೋದು ಬ್ರಹ್ಮವೇ, ಸುಮ್ಮನೆ ಜೀವ ಅನ್ನೋದು ಮಿಥ್ಯಾಜ್ಞಾನದ ಜೀವ ಅಂತ ಹೇಳ್ತೇನೆ ಅಷ್ಟೇ ನಾನು. ಅರ್ಥಾತ ಹಾಗಿದ್ರೆ ಅನುಪ್ರವೇಶ ಅಂದ್ರೆ ಅರ್ಥವೇನು? ಅಂದರೆ ನೋಡಿ, ನಿಜವಾಗ್ಲೂ ಅಲ್ಲಿರೋದು ಬ್ರಹ್ಮವೇ, ನಾನು ಜೀವ ಅಂತ ನಾನು ಅಂದ್ಕೊಂಡಿರೋದು ಬರೀ ಆಭಾಸ ಅಷ್ಟೇ ಅಂತ ನಾನು ತಾನೇ ತಿಳ್ಕೊಬೇಕಾಗಿರೋದು. ಇವಾಗ ಗೊತ್ತಾಯ್ತಾ? ನಾನೇನು ತಿಳ್ಕೊಬೇಕು? ನಾನು ಅಂದ್ರೆ ಏನೋ ಪ್ರತ್ಯೇಕವಾಗಿ ಒಬ್ಬ ಇದ್ದೀನಿ ಅಂತಲ್ಲ, ನಾನು ಬ್ರಹ್ಮವೇ ಅಂತ ನಾನು ತಿಳ್ಕೊಬೇಕಾಗಿದ್ದರೆ ಅವಾಗ ನಾನೇನು ಮಾಡಬೇಕು? ನನ್ನಲ್ಲಿ ನಾನೇ ಹುಡುಕೊಂಡು ಅಯ್ಯೋ ಹೌದಲ್ಲ ನಾನು ಬ್ರಹ್ಮೆ ಅಂತ ತಿಳ್ಕೊಬೇಕು. ಪ್ರತ್ಯೇಗಾತ್ಮ ನೋಡಿ 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 ನಾನು ಬ್ರಹ್ಮೆ ಅಂತ ತಿಳ್ಕೊಬೇಕು. ನಾನು ಯಾವಾಗ ಪ್ರಯತ್ನ ಪಡ್ತೀನಿ ಅದಕ್ಕೆ ಅಂದರೆ, ಇಲ್ಲಿ ಬ್ರಹ್ಮವೇ ಪ್ರವೇಶ ಮಾಡಲ್ಲಿ ಇರೋದು ನಿಜವಾಗ್ಲೂ ನೋಡಲ್ಲಿ ಅಂತ ಹೇಳಿದ್ರೆ ಆವಾಗ ನಾನು ಹುಡುಕ್ತೀನಿ. ಅನುಪ್ರವೇಶ ಅಂದರೆ ಬ್ರಹ್ಮ ಎಲ್ಲೋ ಹೊರಗಡೆ ಇತ್ತು ಒಳಗಡೆ ಬಂದು ಸೇರಿಕೊಳ್ತು ಅಂತ ಅರ್ಥ ಅಲ್ಲ. ಗೃಹಪ್ರವೇಶ ಆ ಥರ ಅಲ್ಲ. ಆದ್ದರಿಂದ ಈ ಅನುಪ್ರವೇಶ ಅನ್ನೋದು ಒಂದೇ ಅಲ್ಲ, ಇನ್ನು ಏನೇನು ವ್ಯವಹಾರ ಇದೆಯೋ ಅದೆಲ್ಲವನ್ನು ಸುಮ್ಮನೆ ಅಧ್ಯಾರೋಪ ಮಾಡುತ್ತೆ. ಒಂದೊಂದು ಸಲ ಅಧ್ಯಾರೋಪ ಯಾಕೆ ಮಾಡುತ್ತೆ ಅಂತ ನೋಡಿ. ಅಧ್ಯಾರೋಪ ಮಾಡೋದು ಅಧ್ಯಾಸವನ್ನು ತೆಗೆದುಹಾಕೋದಕ್ಕೋಸ್ಕರ ಸಹಾಯ ಮಾಡುತ್ತೆ. ಅರ್ಥವಾಗ್ತಾ ಇದೆಯಾ? ಇವಾಗ ಅನುಪ್ರವೇಶ ಅಂತ ಹೇಳಿದ ಕೂಡಲೇ ನನಗೆ ಏನಾಗುತ್ತೆ? ಅರೆಲ್ಲ ಹೌದಲ್ಲ ನೋಡೋಣಪ್ಪ ಅಂತ ಹೊಳ್ಬಿಡಿದ, ಅಯ್ಯೋ ಹೌದಲ್ಲ ಇಲ್ಲಿ ಬ್ರಹ್ಮ ಇರೋದು ಅಂತ ಗೊತ್ತಾಗುತ್ತೋ ಇಲ್ಲೋ? ಆದ್ದರಿಂದ ಅನುಪ್ರವೇಶ ಅನ್ನೋ ಭಾಷೆಯನ್ನು ಉಪಯೋಗಿಸುತ್ತೆ. ಆಯ್ತಾ? ಎಲ್ಲಿಗೆ ನಡೆಸ್ಕೊ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ.